ಬುಲ್ಡೋಜರ್ ಅಧ್ಯಕ್ಷ ತೆರವು ಕಾರ್ಯಾಚರಣೆ ಮಾಡೋತ್ನಾಗ ಏನ್ ಅಂಗಡಿಯವ್ರಿಗೆ ಏನ್ ತೆಗೆದಿದ್ದೇವೋ ಅವ್ರಿಗೆ ಇಷ್ಟೇ ನೋವು ಆಗಿರ್ಬೋದು. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇವೆಲ್ಲ ಸಮಸ್ಯೆ ನಾನು ಅರ್ತಾವ್. ನಾನು ಯಾವುದೇ ದುರುದ್ದೇಶ ಯಾವ ರಾಜಕೀಯ ಪ್ರೇರಿತ ಅಂತೂ ಅಲ್ಲ. ಬಂದ್ ಸುಮ್ಮನೆ ಅಧ್ಯಕ್ಷ ಆಗಿಲ್ಲ ನಾನು ಅಷ್ಟೇ. ಬುಲ್ಡೋಜರ್ ಬಾಬಾ ಬುಲ್ಡೋಜರ್ ಅಧ್ಯಕ್ಷ ಅನ್ನೋದೇನದ ಜನರಿಗೆ ಬಿಟ್ಟಿದ್ದದೆ. ಮನಗುಳಿ ಮುತ್ತಿ ಅವ್ರು ಇದ್ರು, ಅವ್ರಿಗೆ ಮಾಮ ಹತ್ತಿದ್ರು, ಅವ್ರಿಗೊಂದು ಹೆಸರು. ಅದೊಂದು ನನಗೆ ಇವತ್ತು ಬುಲ್ಡೋಜರ್ ಅಂತ ಕೊಟ್ಟಾರ ಅಷ್ಟೇ. ಸ್ವ ಇಚ್ಛೆಯಿಂದ 5-5 ಫೂಟ್ ತಕೊಂಡ್ರೆ ನಿಮ್ ವ್ಯಾಪಾರ ಆಗೋ ಅಭಿವೃದ್ಧಿ ಆಗೋದು 100%. ಇಲ್ಲ ಅಂದ್ರೆ ನೀವು ಮಾರ್ಕೆಟ್ ಮುಚ್ಕೋತೀರಿ. ಈ ಒತ್ತುವರಿ ತೆರವು ಸಂಬಂಧಪಟ್ಟಂಗೆ ತಮ್ಮ ಕುಟುಂಬದ ಮೇಲೇನೂ ಒಂದು ಆರೋಪ ಕೇಳಿ ಬಂದಿತ್ತು. ಅವತ್ತೇ ನನ್ನ ಮನೆಗೆ ನೋಟಿಸ್ನು ಸರ್ವ್ ಮಾಡಿಸಿದ್ದೆ. ಅಂದ್ರೆ ಈಗ ಅನಧಿಕೃತವಾಗಿ ವ್ಯಕ್ತಿಗಳದೇ ಹೆಚ್ಚಿಗೆ ಒಂದ್ ಸ್ವಲ್ಪ ಹಾವಳಿ ಇದೆ, ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ನಾನು ಶಾಸಕರ ಸಹಕಾರ ಅದ ರೀ, ಶಾಸಕರದ ಏನ್ ಪ್ರಾಬ್ಲಮ್ ಇಲ್ಲ. ಸಿಂದಗಿ ಪುರಸಭೆ ಹೆಸರು ಯಾವ ಲೆವೆಲ್ಗೆ ಹಾಳಾಗಿತ್ತು ಅಂದ್ರೆ, ಆದ್ರೆ ಬ್ಯಾನರ್ ಕಟ್ಟೋದ್ರಿಂದ ಅದೊಂದು ಆ ಸರ್ಕಲ್ ಅವಹೇಳನ ಮಾಡ್ದಂಗೆ. ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಅವ್ರು CCTV ಕೂಡಿಸ್ಕೊಡ್ಬೇಕು ತಾವು ಅಂತ ಹೇಳಿ ನಾನು ಒಂದು ಮನವಿ ಮಾಡಿದೆ. ನನಗೆ ಯಾವುದೇ ರೀತಿ ರಾಜಕೀಯದ ಬಗ್ಗೆ ಆಸಕ್ತಿ ಉಳಿದಿಲ್ಲ. ನಮಸ್ಕಾರ ವೀಕ್ಷಕರೇ, ಪ್ರಜಾಸ್ತ್ರ ಈ ಒಂದು ವಿಶೇಷ ಸಂದರ್ಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಿಂದಗಿಯ ಪ್ರಥಮ ಪ್ರಜೆ ಮತ್ತು ಪುರಸಭೆ ಅಧ್ಯಕ್ಷರಾಗಿರುವಂತಹ ಶಾಂತವೀರ್ ಬಿರಾದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಅಧಿಕಾರ ವಹಿಸಿಕೊಂಡ ನಂತರ ಸಿಂದಗಿ ಪಟ್ಟಣದ ಅಭಿವೃದ್ಧಿಗಾಗಿ ಸಾಕಷ್ಟು ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೊಸ ಹೊಸ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ಅವ್ರದೇ ಆದಂತ ಒಂದಿಷ್ಟು ವಿಷನ್ಗಳನ್ನ ಇಟ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಪಟ್ಟಣದಲ್ಲಿ ಕೆಲವೊಂದಿಷ್ಟು ಪರ ವಿರೋಧಗಳು ಕೇಳಿ ಬರ್ತಾ ಇದೆ. ಅದು ಸಹಜ. ಅದು ಒಂದು ರೀತಿಯಿಂದ ಅದು ರಾಜಕೀಯವಾಗಿ ತೆಗೆದುಕೊಳ್ತಾ ಇದೇನೋ ಅಥವಾ ಆಡಳಿತಾತ್ಮಕ ದೃಷ್ಟಿಯಿಂದ ಜನ ನೋಡ್ತಾ ಇದನ್ನು ಗೊತ್ತಿಲ್ಲ. ಆದ್ರೆ ಒಂದಿಷ್ಟು ಮಾತುಗಳು ಮಾತ್ರ ಕೇಳಿ ಬರ್ತವೆ. ಅದರಲ್ಲಿ ಅತಿ ಹೆಚ್ಚಾಗಿ ಒಂದ್ ರೀತಿ ಶಾಂತವೀರ್ ಬಿರಾದಾರ್ ಸರ್ಗೆ ಹೆಂಗೆ ಈಗ ಒಂದು ಟ್ರೆಂಡ್ ಸೆಟ್ ಆಗಿದೆ ಅಂತಂದ್ರೆ, ಏನ್ ಒತ್ತುವರಿ ತೆರವು ಕಾರ್ಯಾಚರಣೆ ಏನ್ ಮಾಡ್ತಾ ಇದಾರೋ ಅದೇ ಒಂದು ವಿಚಾರವಾಗಿಯೇ ಸಾಕಷ್ಟು ಚರ್ಚೆಗಳು ನಡ್ತಾ ಇದ್ದರಿಂದ ಅವರಿಗೆ ಒಂದು ಬುಲ್ಡೋಜರ್ ಅಧ್ಯಕ್ಷರು ಅನ್ನುವ ಒಂದು ಟ್ಯಾಗ್ಲೈನು ಅಥವಾ ಒಂದು ಟ್ರೆಂಡ್ ಸೆಟ್ಟರ್ ಅನ್ನೋ ತರದ್ದಾಗಿದೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಮೊಟ್ಟ ಮೊದಲ ಬಾರಿಗೆ ನಾವು ನಮ್ಮ ಪ್ರಜಾಸ್ತ್ರ ಜೊತೆಗೆ ಸರ್ ಮಾತನಾಡ್ತಾ ಇದ್ದಾರೆ. ಈ ಅವರ ಒಂದಿಷ್ಟು ಕಾರ್ಯಾಚರಣೆಗಳು ಅಥವಾ ಮುಂದಿನ ದಿನಗಳ ಅವ್ರು ಏನೆಲ್ಲ ಒಂದು ವಿಷನ್ಗಳನ್ನ ಇಟ್ಕೊಂಡಿದ್ದಾರೆ, ಅವೆಲ್ಲ ವಿಚಾರಗಳ ಕುರಿತು ಅವ್ರ ಜೊತೆ ಮಾತನಾಡೋಣ. ಸರ್, ತಮ್ಮ ಸಂದರ್ಶನ ಸ್ವಾಗತ. ಸರ್, ಈಗ ಅಧಿಕಾರ ವಹಿಸಿಕೊಂಡ ನಂತರ ಮೊಟ್ಟ ಮೊದಲನೇದಾಗಿ ತಾವು ಚಾಲೂ ಮಾಡಿರುವಂತದ್ದೇ ಏನಂದ್ರೆ ಈ ಒತ್ತುವರಿ ತೆರವು ಕಾರ್ಯಾಚರಣೆ. ಅದರದ ಸ್ಪಂದನೆ ಹೇಗಿದೆ ಸರ್? ಈಗ ಯಾವ ಹಂತದ ಕಾರ್ಯಾಚರಣೆ ನಡೀತಾ ಇದೆ? ನನಗೇನು ತೆರವು ಕಾರ್ಯಾಚರಣೆ ಮಾಡೋತ್ನಾಗ ಏನ್ ಅಂಗಡಿಯವ್ರಿಗೆ ಏನ್ ತೆಗೆದಿದ್ದೇವೋ ಅವ್ರಿಗೆ ಇಷ್ಟೇ ನೋವು ಆಗಿರ್ಬೇಕು. ಆಲ್ಮೋಸ್ಟ್ ಅಲ್ಲಿ ನೋವು ಆಗ್ಯದ ಅವ್ರಿಗೆ. ಆದ್ರೆ ಅವ್ರಿಗೂ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಆದ್ರೆ ಹಳ್ಳಿನ ಜನ ಆಗಲಿ ಲೋಕಲ್ ಜನ ಆಗಲಿ ಎಲ್ಲರಿಗೂ ರೆಸ್ಪಾನ್ಸ್ ಚಲೋ. ಯಾಕಂದ್ರೆ ಒತ್ತುವರಿ ಆಗಿ ನಮ್ಮ ಸಿಂದಗಿ ಸೌಂದರ್ಯೀಕರಣ ಹಾಳಾಗಿತ್ತು. ಅದೆಲ್ಲ ಇವತ್ತೆಲ್ಲ ಕ್ಲೀನಾಗಿ ಕಾಣೋದು, ರೋಡ್ ವೈಡ್ ಆಗಿ ಕಾಣೋದು, ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಆಲಾರಂಗೆ ನೋಡ್ಕೊಳಕತ್ತೀವಿ. ಇದರಿಂದ ಎಲ್ಲರಿಗೂ ಒಂದ್ ಸ್ವಲ್ಪ ನೆಮ್ಮದಿ ಸರ್, ಈಗ ಅಂದ್ರೆ 3ನೇ ಹಂತದ 4ನೇ ಹಂತದ ತೆರವು ಕಾರ್ಯಾಚರಣೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಈಗ ನಾವು 3ನೇ ಹಂತ 4ನೇ ಹಂತ ಎಲ್ಲಿ ಅವಶ್ಯದಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತೀನಿ. ನನಗೆ 3ನೇ ಹಂತ 4ನೇ ಹಂತ ಮಾಡ್ಬೇಕಂತ ಏನಿಲ್ಲ. ಈಗ ನನಗೆ ಬಹಳ ಅವಶ್ಯಕತೆ ಯಾವಾಗದಿತ್ತು ಅಂದ್ರೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರಸ್ತೆ ಇತ್ತು, ಅಲ್ಲಿ ಸಿಕ್ಕೌಟ್ ಒಂದು 8-10 ಹಾಸ್ಪಿಟ್ಲ್ ಇರೋದ್ರಿಂದ ಅದು ಅವಶ್ಯಕತೆ ಇತ್ತು. ಅದು ಕಾರ್ಯಾಚರಣೆ ಮಾಡಬೇಕಾಗಿತ್ತು, ಅದು ಮಾಡಿದೆ. ಇವು ಬಿಜಾಪುರ ರೋಡಿಗೆ ಬಸ್ ಸರ್ಕಲ್ನಿಂದ ಗಾಂಧಿ ಸರ್ಕಲ್ ವರೆಗೂ ಸಿಕ್ಕಾಪಟ್ಟೆ ಗೂಡಂಗಡಿ ಇದ್ದು, ಅವು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಟ್ರಾಫಿಕ್ ಸಮಸ್ಯೆ. ಯಾಕಂದ್ರೆ ಪಾರ್ಕಿಂಗ್ ರೋಡ್ ಮೇಲೆ ಹೆಚ್ಚಿ ಬಿಡೋದು, ಟ್ರಾಫಿಕ್ ಸಮಸ್ಯೆ, ಆಕ್ಸಿಡೆಂಟ್ಸ್ ಆಗೋದು, ಇವೆಲ್ಲ ಸಮಸ್ಯೆಗಳಿಂದ ಇವೆಲ್ಲ ನೋಡ್ಕೊಂಡು ಅಲ್ಲಿ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇವೆಲ್ಲ ಸಮಸ್ಯೆ ನಾನು ಅರ್ತಾವ್. ನಾನು ಹಿಂಗಾಗಿ ಅದು ನಾನು ಮಾಡಬೇಕಂತೇಳಿ ನಾನು ಮನಸ್ಸಿನಾಗ ಇಟ್ಕೊಂಡು ಮಾಡಿದ್ದು. ಯಾವುದೇ ದುರುದ್ದೇಶ ಯಾವ ರಾಜಕೀಯ ಪ್ರೇರಿತ ಅಂತೂ ಅಲ್ಲ. ಇದು ನನ್ನ ವೈಯಕ್ತಿಕ. ಯಾಕಂದ್ರೆ ನಾನೊಂದು ಸುಮ್ಮನೆ ಅಧ್ಯಕ್ಷ ಆಗ್ಬೇಕಾದ್ರೆ ಏನ್ ಬಂದ್ ಸುಮ್ಮನೆ ಅಧ್ಯಕ್ಷ ಆಗಿಲ್ಲ. ನಾನು ಕನಸು ಕಟ್ಕೊಂಡು ಅಧ್ಯಕ್ಷ ಆದವನು. ಸಿಂದಗಿ ಏನೋ ಒಂದು ರೂಪಕ್ಕೆ ತರಬೇಕಂತ ಹೇಳಿ. ಅದಕ್ಕೆ ನಮ್ಮ ಎಲ್ಲಾ ಸದಸ್ಯರು, ನಮ್ಮ ಶಾಸಕರು ಎಲ್ಲರ ಸಹಕಾರದಿಂದ ನಾನು ಇವತ್ತು ಈ ಲೆಕ್ಕಕ್ಕೆ ಬಂದೆ. ನಾನು ಅಷ್ಟೇ. ಬುಲ್ಡೋಜರ್ ಬಾಬಾ ಬುಲ್ಡೋಜರ್ ಅಧ್ಯಕ್ಷ ಅನ್ನೋದೇನದ ಜನರಿಗೆ ಬಿಟ್ಟಿದ್ದು. ನಾನೇನು ಇಟ್ಕೊಂಡಿದ್ದಲ್ಲ. ಅದೇನೋ ಮಾಡೋದ್ರಿಂದ ಜನರು ಏನೋ ಇಟ್ಟಿದ್ದಾರೆ. ಅದನ್ನ ತಾವ್ ಹೆಂಗ್ ರಿಸೀವ್ ಮಾಡ್ಕೋತೀರಿ ಸರ್? ಅದ್ರ ನೆಗೆಟಿವ್ ಆಗಿ ಏನೋ ತರದ್ದು ಅಥವಾ ಪಾಸಿಟಿವ್ ಅನ್ನೋ ತರದ್ ರಿಸೀವ್ ಮಾಡ್ಕೋತೀರಿ? ಏನ್ ಅದ್ರಾಗ ನೆಗೆಟಿವ್ ಪಾಸಿಟಿವ್ ಅನ್ನೋಕ್ಕಿಂತ ಏನದಲ್ಲ, ನನ್ನ ಕಾರ್ಯಕ್ಕೊಂದು ಏನೋ ಒಂದು ಹೆಸರು ಕೊಟ್ಟಾರ ಅಂತ ತಿಳ್ಕೊಂಡಿನಿ ಅಷ್ಟೇ. ನಾನೇನೋ ಮಾಡೋ ಕೆಲ್ಸಕ್ಕೆ ಒಂದು ಹೆಸರು ಕೊಟ್ಟಾರ ಅವ್ರು. ಎಲ್ಲರೂ ಹೇಳೋದೊಂದು ಹೆಸರು ಬರ್ತಿರ್ತದ. ಮನಗುಳಿ ಮುತ್ತಿ ಅವ್ರು ಇದ್ರು, ಅವ್ರಿಗೆ ಮಾಮ ಹತ್ತಿದ್ರು, ಅವ್ರಿಗೊಂದು ಹೆಸರು. ಅದೊಂದು ನನಗೆ ಇವತ್ತು ಬುಲ್ಡೋಜರ್ ಅಂತ ಕೊಟ್ಟಾರ ಅಷ್ಟೇ. ಅದಕ್ಕೆ ಒಂದು ವೇದಾಗ ಹೋಗುದು. ಅಲ್ಲಿಂದ ನಾನು ಮಾಡೋ ಕಾರ್ಯಾಚರಣೆಗೆ ಅದು ಹೆಸರು ಸೂಟ್ ಅದ, ಏನ್ ತಪ್ಪೇನಿಲ್ಲ. ನಾನು ಅದು ಕೊಟ್ಟಿದ್ದಕ್ಕೂ ಸ್ವಾಗತ. ಖುಷಿ ಇದೆ ಸರ್. ಯಾಕಂದ್ರೆ ಮೊದಲಿಂದಾನು ನಮ್ಮಲ್ಲಿ ಈ ತರ ಅತಿಕ್ರಮಣಗಳಿದಾವೆ, ಅದನ್ನ ತೆರವಾಗ್ತಾ ಇಲ್ಲ.
ಕೆಲವು ರಾಜಕೀಯ ಕಾರಣದಿಂದನೋ ಅಥವಾ ಇನ್ಯಾವುದೋ ಕಾರಣಗಳಿಂದ ಇಲ್ಲ, ಅಷ್ಟೇ ಬಿಡ್ತಾ ಇತ್ತು ಅಂತ ಕೆಲವೊಂದು ಏರಿಯಾ ಏನು ಈಗ ಹಳಿ ಎಸ್ ಬಿ ಐ ರೋಡ್ ಹಾ ಸರ್ ಎಲ್ಲಾ ಎಂಟೈರ್ ಡ್ರೈನ್ ಮ್ಯಾಗ ನಮ್ಮ ಮುನ್ಸಿಪಾಲ್ಟಿ ಮುಂದ್ಗಡೆ ಈಗ ಕೊಟ್ಟ ಸಿದ್ಧಲಿಂಗ ಸ್ವಾಮಿಗಳ ಹೆಸರು ಇಟ್ಟಿವಿ ನಾವು ಆ ರಸ್ತೆಗೆ. ನಾನು ಇವತ್ತು ಅದಕ್ಕೆ ಒಂದು ದ್ವಾರ ಬಾಗಿಲು ಮಾಡ್ಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ, ಹಾ ಸರ್ ಕನಸು ಕಟ್ಕೊಂಡಿದ್ದೀನಿ. ಹಾ. ಆ ರಸ್ತೆಗೆ ನಾನು ತೆರವು ಕಾರ್ಯಾಚರಣೆ ಮಾಡಬೇಕು ಅಂತ ವಿಚಾರ ಮಾಡಿದೆ. ಅವೆಲ್ಲ ಸೆಟ್ಲ್ಮೆಂಟ್ ಏರಿಯಾ ಇರೋದ್ರಿಂದ ಅವ್ರ ಸ್ವಇಚ್ಛೆಯಿಂದೇ ಅವ್ರು ಅಂಗಡಿಯವ್ರು ತಕೊಂಡ್ರೆ ಅವರಿಗೆ ವ್ಯಾಪಾರ ಅಭಿವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಆ್ಯಕ್ಚುಲಿ ಏನು ನಾನು ಹೋಗಿ ತೆರವು ಕಾರ್ಯಾಚರಣೆ ಮಾಡೋದು ಬೋರ್ಡ್ ಹರಿಸೋದು ದೊಡ್ಡದಲ್ಲ. ಆದರೆ ನಮ್ಮ ಸಿದ್ಗಿ ನಾಗರಿಕರಿಗೆ ಯಾವುದೇ ರೀತಿ ನಾವು ವ್ಯಾಪಾರಸ್ಥರಿಗೂ ನಾಗರಿಕರಿಗೂ ಅನ್ಯಾಯ ಆಗಲಾರ್ದಂಗೆ ನಾನು ನೋಡ್ಕೊಳ್ಳೋದು ನನ್ನ ಧರ್ಮ. ಅದಕ್ಕೆ ಅವ್ರಿಗೆ ಒಂದು ದಿವಸ ಮೀಟಿಂಗ್ ಕರೆದೆ ನಾನು. ನೀವು ನೋಡ್ರಿ ಎರಡು ಸೈಡ್ ಬೋತ್ ಸೈಡ್ 5-5 ಫೂಟ್ ತಕೊಂಡ್ರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿನೂ ಆಗ್ತದೆ. ಇಲ್ಲಿಲ್ಲ ಅಂದ್ರೆ ಹಳಿ ಬಜಾರ್ ಈಗ ಆಲ್ರೆಡಿ ಮುಚ್ಚಿ ಹೋಗ್ಲಿಕ್ಕೆ ಬಂತು, ಈಗ ಇದನ್ನು ಮುಚ್ಚಿ ಹೋಗ್ತದೆ. ಯಾಕಂದ್ರೆ ಬಿಜಾಪುರ ರೋಡಿಗೆ ಸಂತಿ ಬರ್ತೀಗ, ಮಾರ್ಕೆಟ್ ಒಳಗಿಂದ ಎಲ್ಲ ಹೊರಗಡೆ ಬರ್ಲಿಕ್ಕತ್ತಿಂದ ಹಳಿ ಊರೆಲ್ಲ ಹಾಳಾಗಿ ಹೋಗ್ಕೊತೇವೆ. ನನ್ನ ಉದ್ದೇಶ ಏನು, ನಮ್ಮ ಊರು ಮೂಲ ಊರು ಏನದಲ್ಲ ಅದು ಉದ್ಧಾರ ಆಗೇಬೇಕು. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದದು, ಅದಕ್ಕೆಲ್ಲ ಅವೆಲ್ಲ ಒಂದು ರೂಪಕ್ಕೆ ತರಬೇಕು ಅನ್ನೋದು ಒಂದು ಆಸೆ ನನಗೆ ಅಷ್ಟೇ. ಅದಕ್ಕೆ ನಾನು ಎಲ್ಲರಿಗೆ ಮೀಟಿಂಗ್ ಕರೆದೆ. ನಾನು ತೋಟ ಸಿದ್ಧಲಿಂಗ ರಸ್ತೆ ಎಲ್ಲ ಅಂಗಡಿಕಾರರಿಗೆ ಮೀಟಿಂಗ್ ಕರೆದು ಅವ್ರ ಜೊತೆ ಮಾತಾಡಿದೆ. ಎಲ್ಲರೂ 4-4 ಫುಟ್ 4-5 ಫುಟ್ ಬೋತ್ ಸೈಡ್ ತಕೊಂಡ್ರೆ ರೋಡ್ ವೈಡ್ ಆಗ್ತದೆ, ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ. ನಾನು ಆಲ್ರೆಡಿ ಸೆಂಟ್ರಲ್ ನಿಮಗೆ ಸ್ಟ್ರೀಟ್ ಲೈಟ್ ಹಾಕಿ ಕೊಡ್ತೀನಿ. ಶಾಸಕರು ರೋಡ್ ಹಾಕಿ ಕೊಡ್ಲಿಕ್ಕತ್ತಾರೆ, CC ರೋಡ್ ಒಂದು 1.5 ಕೋಟಿ ರೂಪಾಯಿ ಖರ್ಚು ಮಾಡಿ CC ರೋಡ್, ಒಂದು ಸಿಡಿ ಟ್ರೈನ್, ಸೈಡ್ ಟ್ರೈನ್ ಇವೆಲ್ಲ ಹಾಕಿ ಕೊಡ್ಲಿಕತ್ತಾರ. ಇವೆಲ್ಲ ನಾವು ಸದುಪಯೋಗ ತೊಗೊಳ್ಳೋ ಟೈಮ್ ಇವತ್ತು. ಒಳ್ಳೆ ಶಾಸಕರು ಬಂದಾರ, ಇಂಥ ಟೈಮ್ನಾಗ ನಾವು ಕೆಲಸ ಮಾಡೋದೊಂದು ಸದುಪಯೋಗ ತೊಗೊಳ್ಳೋದೊಂದು ಧರ್ಮ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟರೆ ಇನ್ನೂ ಮಾಡ್ಬೋದು ನಾನು. ಅದಕ್ಕೆ ಈಗ ಹಳೆ ಬಜಾರ್ನಾಗ ಆಲಿಲ್ಲ, ಈಗ ಇದುವರೆ ಮಾಡಿದ್ರೆ ಒಂದು ಇಂಪ್ರೂವ್ಮೆಂಟ್ ಆಯ್ತು, ಮಾರ್ಕೆಟ್ ಬೆಳೀತದ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಕರೆದಿದ್ದೆ ಮೀಟಿಂಗ್. ಅವ್ರು ಯಾರು ಎಲ್ಲರೂ ಒಪ್ಕೊಂಡ್ರು ಸ್ವಇಚ್ಛೆ ಅಂತ ತಗೋತೀವಿ ಅಂತ ಹೇಳಿ. ಆದ್ರೆ ಯಾರು ಮುಂದೆ ಬರಲೇ ಇಲ್ಲ. ಮುಂದೆ ನನ್ನ ಡ್ರೈನ್ಗಳ ಮ್ಯಾಗ ನಾನು ಮುನ್ಸಿಪಲ್ ಡ್ರೈನ್ ಏನು ಕಟ್ಟಿದೀವಿ ಅದ್ರ ಮ್ಯಾಗಿಂದ ಅಷ್ಟೇ ಎನ್ಕ್ರೋಚ್ಮೆಂಟ್ ಖಾಲಿ ಮಾಡಿದೆ ನಾನು ಅನಿವಾರ್ಯ ಕಾರಣ. ಆದ್ರೆ ಇವತ್ತಿನ ಮತಿಗೂ ಹೇಳ್ತೀನಿ, ಅಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಒಂದೇ ಮನವಿ ಮಾಡ್ತೀನಿ, ನೀವು ಸ್ವಇಚ್ಛೆಯಿಂದ 5-5 ಫೂಟ್ ತಕೊಂಡ್ರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದು 100%. ಇಲ್ಲ ಅಂದ್ರೆ ನೀವು ಮಾರ್ಕೆಟ್ ಮುಚ್ಕೋತೀರಿ ಡೆಫಿನೆಟ್ ಆಗಿ. ಅದಕ್ಕೆ ಅವ್ರಿಗೆ ಮನವಿ ಮಾಡ್ಕೊಡ್ತೀನಿ ನಮ್ಮ ಮೂಲಕ. ಸರ್, ಈ ಹಿಂದೆ ಅಂದ್ರೆ ಈ ಒತ್ತುವರಿ ತೆರವು ಸಂಬಂಧಪಟ್ಟಂಗೆ ತಮ್ಮ ಕುಟುಂಬದ ಮೇಲೇನೂ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ತಾವು ಒಂದು ಮಾಧ್ಯಮಗೋಷ್ಠಿ ಮಾಡೋ ಮೂಲಕ ಸ್ಪಷ್ಟನೂ ಕೊಟ್ಟಿದ್ರಿ. ಸೊ ಈಗೂ ಸಹಿತನೂ ಅದನ್ನೇನು ಅದರದ್ದು ಬಗ್ಗೆ ಸ್ಪಷ್ಟನೆ ಕೊಟ್ಟು ಅದನ್ನ ಕ್ಲಿಯರ್ ಆಗಿದೆ ಅಂತ ನಾನು ಅವತ್ತು ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಅವನ ಅರ್ಜಿ ಕೊಟ್ಟು ಮಾರನೇ ದಿನನೇ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಸಪೋಸ್ ನಮ್ಮ ಮನೆಯಿಂದ ಯಾವುದೇ ರೀತಿ ಒತ್ತುವರಿ ಆಗಿದ್ರೆ ನನ್ನ ಮನೆ ತರದಿತ್ತು ನಾನು ಅವತ್ತೇ ರಾಜೀನಾಮೆ ಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ. ಅವತ್ತೇ ನನ್ನ ಮನೆಗೆ ನೋಟಿಸ್ನೂ ಸರ್ವ್ ಮಾಡಿಸಿದ್ದೆ. ಅವ್ರು ಬಂದು ನೋಟಿಸ್ ಸರ್ವ್ ಪ್ರಕಾರ ಅವರೆಲ್ಲ ನೋಟಿಸ್ ಸರ್ವ್ ಮಾಡಿ ಸ್ಥಳ ಪರಿಶೀಲನೆ ಮಾಡಿದ್ರು. ಈಗ ಒಂದು 8-10 ದಿವಸದಿಂದ ಮತ್ತೊಮ್ಮೆ DVDCಯಿಂದ ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋದ್ರು. ಯಾರಂದ್ರೆ ನಮ್ಮ AW ನಾರಾಯಣಕರ್ ಅವ್ರು ಅಂತೇಳಿ, ಹಾಗೂ ನಮ್ಮ DVDC ಮ್ಯಾನೇಜರು ಯಾರಂದ್ರೆ DVDC ಮ್ಯಾನೇಜರ್ ಒಬ್ಬರು ಬಂದಿದ್ರು. ಅವ್ರು ಬಂದು ನನ್ನ ಅಬ್ಸೆನ್ಸ್ನಾಗ ನನಗೆ ಗೊತ್ತಿರಲಾರ್ದೆ ನಾನು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗ್ಯಾರ. ನನಗೆ ಯಾವುದೇ ರೀತಿ ಭಯ ಇಲ್ಲ, ಏನೂ ಇಲ್ಲ. ಒತ್ತುವರಿ ನಾನು ಮಾಡಿದ್ದೇ ಆಗಿದ್ರೆ ನಾನು ಇಷ್ಟೆಲ್ಲ ಒತ್ತುವರಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಆಗ್ತಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ಅದರಿಂದ ನಾನು ಫಸ್ಟ್ ಅಧ್ಯಕ್ಷ ಆದಾಗ ನನ್ನ ಅಜೆಂಡಾದಾಗ ಇಟ್ಕೊಂಡಿದ್ದು ಒಂದೇ ಉದ್ದೇಶ. ಅಜೆಂಡಾದಾಗ ನಾನು ಸಾರ್ವಜನಿಕ ಸ್ಥಳ, CS ಆಯಿತು, ಗಾರ್ಡನ್, ಇವು ಕಂಪೌಂಡ್ ಕಟ್ಟಿ ಕೊಡಬೇಕು ಅಂತ ಹೇಳಿ ನಾನು ಅದು ಅಜೆಂಡಾದಾಗ ಇಟ್ಕೊಂಡಿದ್ದೆ. ನಿಮ್ಗೆ ಅಜೆಂಡನ ಕಾಪಿನೂ ಕೊಡಿಸ್ತೀನಿ. ಅದು ನಾನೇ ಆ ಕೆಲಸ ಎನ್ಕ್ರೋಚ್ಮೆಂಟ್ ಮಾಡಿದ್ದೆ ಅಂದ್ರೆ ಆ ಕೆಲಸಕ್ಕೆ ನಾನು ಕೈನೇ ಹಾಕೋದಿಲ್ಲ. ನನ್ನ ಉದ್ದೇಶ ಅಷ್ಟೇ. ಏನೋ ಹೇಳದ್ನಲ್ಲ, ಆ ಟೈಮ್ನಾಗ ಕಾಣದ ಕೈಗಳು ಕೆಲಸ ಮಾಡ್ತಿರ್ತಾವ, ಅವಕ್ಕೆಲ್ಲ ನಾ ತಲೆ ಕಟ್ಸೋದು. ನಾವು ಮುಂದೆ ನೋಡಿ ಕೆಲಸ ಮಾಡೋ ಟೈಮ್ನಾಗ ಎಲ್ಲರೂ ಇರೋರೆ, ಪರಾನೂ ಇರೋದೇ ವಿರೋಧ ಇರೋದೇ ನಡೀತಿರ್ತದೆ. ಇದಕ್ಕೆಲ್ಲ ಭಾಳ ತಲೆ ಕಟ್ಸ್ಕೊಂಡೆ ಅಂದ್ರೆ ತಪ್ಪು ಅನಿಸ್ತದ ನನಗೆ. ಇಲ್ಲ, ಎಲ್ಲ ಒಂದ್ ಕಡೆ ಅಂದ್ರೆ ತಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವುದಂತದ್ದು ಇರ್ಬೋದು, ಅಥವಾ ರಾಜಕೀಯವಾಗಿ ತಮ್ಗೆ ಒಂದಿಷ್ಟು ಏನಾದ್ರು ಮಾಡಕ್ಕೆ ಆ ತರದ್ದು ಅವರು ಪೊಲಿಟಿಕಲಿ ಏನಾದ್ರು. ನನಗೆ ಅಲಿಗೇಷನ್ ಯಾರು ಮಾಡ್ಯಾರ ಅನ್ನೋಕ್ಕಿಂತ ಮುಖ್ಯ ಅಲ್ರಿ. ಅಲಿಗೇಷನ್ ಮಾಡ್ತಿದ್ರೆ ಆ ಮನುಷ್ಯನ ಬಗ್ಗೆ ಸ್ಟಡಿ ಮಾಡ್ಕೊಂಡು ಮಾಡ್ರಿ. ನೀವು ಅಲಿಗೇಷನ್ ಮಾಡ್ಲಿಕ್ಕೆ ಬೇಡಲ್ಲ. ನಾನು ತಪ್ಪು ಮಾಡಿದ್ನ ಇವತ್ತೆಲ್ಲರೂ ಕೂಡ್ಕಿಸಿ ನನಗೆ ನೀವೇನು ಹೇಳ್ತಿರೋದು ಅಂತ ಕೊಡ್ಲಿಕ್ಕೆ. ಆದ್ರೆ ತಪ್ಪು ಮಾಡ್ಲಾರೆ ನೀವು ಅಲಿಗೇಷನ್ ಮಾಡ್ತೀರಿ. ಅದರಿಂದ ನನಗೇನು ನನ್ನ ರಾಜಕೀಯ ದ್ವೇಷದಿಂದ ನನ್ನ ಫ್ಯಾಮಿಲಿ ಇದ್ರಾಗ ಹೇಳ್ಕೊಂಡ್ಬರೋದು ಸರಿ ಅನಿಸ್ತಿಲ್ಲ. ಅದೊಂದೇ ನೋವು, ಮತ್ತೊಂದು ಏನಿಲ್ಲ. ನನಗೇನು ನೀವು ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ತೆಗಸ್ರಿ, ಅದರಲ್ಲಿ ಇಲ್ಲ, ಏನಿಲ್ಲ. ನಾನು ಅದಕ್ಕೆ ಹೇಳಿದೆ, 4 ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದ್ದೆ, 4 ಮಂದಿ ಪಂಚರಿಗೆ ಸೆಲೆಕ್ಟ್ ಮಾಡಿ ನೀವೇ ಹೋಯ್ರಿ, ಮೀಡಿಯಾದವ್ರಿಗೆ ಹೋಯ್ರಿ, ನೀವು ಮುನ್ಸಿಪಾಲ್ಟಿ ಸಿಬ್ಬಂದಿ ಹೋಗಿ ನೋಡಿ ಬರ್ರಿ ಅಂತ ಹೇಳ್ತೀನಿ.
ಇವತ್ತಿಗೂ ಅದೇನ್ ಸೈಟ್ಗಳು ಖಾಲಿನೇ ಅವ, ನಾನೇನ್ ಮಾರಾಟ ಮಾಡಿಲ್ಲ, ಅಲ್ಲೇ ಅದ. ಹ್ಮ್. ಆದ್ರೆ ಈಗ ಸೈಟ್ ಡೆವಲಪ್ಮೆಂಟ್ ಮಾಡಿಲ್ಲ ನಿಜ. ಅಂದ್ರೆ ನಾವು ರೋಡ್ಸು ಗಟ್ರು ಡ್ರೈನ್ ಸೈಟ್ ಮಾಡಿಲ್ಲ, ನಾನು ಸೈಟ್ ಮಾರಾಟ ಮಾಡಿಲ್ಲ. ನಾನು 100% ಮಾಡಿ ಅದು ಕೊಡ್ತೀನಿ ನಾನು. ಸರ್ ಈಗ ಒತ್ತುವರಿ ಆದಂತ ಸ್ಥಳಗಳೇನಿವಲ್ಲ ಸರ್, ಇದು ಹಾಗೆ ಇದೆ ಅಂದ್ರೆ ಅದ್ರಲ್ಲಿ ಅಲ್ಲಿ ನೆಕ್ಸ್ಟ್ ಏನ್ ಪ್ಲಾನ್ಸ್ ಇದೆ ಅಂತ ನಾನು ಜನರಿಗೆ ಏನ್ ಈಗ ನಿರೀಕ್ಷೆ ಮಾಡಬಹುದು ಅವರು? ಮಾನ್ಯ ಶಾಸಕರು 2 ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದು ನಮ್ಮ ಮುನ್ಸಿಪಾಲಿಟಿ SFC ಅನುದಾನ ತಂದು ಕೊಟ್ಟಾರೆ. ಅವ್ರ ಪ್ರಯತ್ನದಿಂದ ಬಂದಿದ್ದದು. ಈಗ ಆಲ್ರೆಡಿ ನಾನು ಬಸವೇಶ್ವರ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಸೈಡ್ ಫ್ಲವರ್ಸು, ಸೈಡ್ ಗ್ರಿಲ್ಲು, ಬೋತ್ ಸೈಡ್ ಮಾಡ್ಬೇಕಂತ ಹೇಳಿ ನಾನು ಯೋಜನೆ ರೆಡಿ ಮಾಡಿ ನಾನು ಕಳಿಸಿದ್ದೀನಿ. ಈಗ 2-3 ಡೇಸಲ್ಲಿ ಅಪ್ರೂವಲ್ ಆಗಿ ಬರ್ತದೆ, ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಈಗ ನಾನು ಬಂದಿದ್ದ ದುಡ್ಡಿನಾಗ ಅಷ್ಟು ಮಾಡ್ಲಿಕ್ಕೆ ಸಾಧ್ಯದ ಅಷ್ಟು ಮಾಡೀನಿ. ಈಗ ನಾ ಹೆಚ್ಚಿನ ಅನುದಾನ ಶಾಸಕರು ಕೊಡ್ತೀನಿ ಅಂತ ಹೇಳ್ಯಾರ. ಶಾಸಕರ ಸಹಕಾರ ಭಾಳ ಅದ ನಮಗೆ. ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೀಗ ನಮ್ಮ ತೋಟ ಸಿದ್ಧಲಿಂಗ ಸ್ವಾಮಿಗಳ ರಸ್ತೆಗೆ ಅದು ಎಂಟೈರ್ CC ರೋಡ್ ಆಗ್ಬೇಕು, ಅಲ್ಲಿಂದ ಸೈಡ್ ಡ್ರೈನ್ ಆಗ್ಬೇಕು, ಅಲ್ಲಿ ಪುರಸಭೆ ಮುಂದೊಂದು ಬ್ರಿಡ್ಜ್ ಬರ್ತದೆ, ಅದು ಬ್ರಿಡ್ಜ್ ಹೊಸದಾಗಬೇಕು ಅನ್ನೋ ಒಂದೊಂದು ಇದು ಅದ. ಅದು ಶಾಸಕರ ಗಮನಕ್ಕೂ ತಂದಿನಿ, ಶಾಸಕರು ಅದಕ್ಕೆ ಸಹಕಾರ ನೀಡ್ಯಾರ. ಆಲ್ರೆಡಿ ಈಗ ಅವರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ಯಾರ, ಬರ್ಬೋದು ಇನ್ನು ಸ್ವಲ್ಪ ದಿವಸದಲ್ಲಿ. ಸರ್ ಈಗ ಅದು ಬಸವೇಶ್ವರ ಸರ್ಕಲ್ ತುಂಬಾ ವೈಡ್ ಆಗಿದೆ, ರಸ್ತೆ ಆಗಿದೆ ಸರ್ ಸರ್ಕಲ್. ಬಟ್ ಇಲ್ಲಿ ವಿವೇಕಾನಂದ ಸರ್ಕಲ್ ಬಂದ್ರೆ ತುಂಬಾ ಸ್ವಲ್ಪ ಇಕ್ಕಟ್ಟಂತರದ, ಆದ್ರೆ ಅಂದ್ರೆ 3-4 ರಸ್ತೆಗೂ ಕೂಡ್ತಾ ಇದೆ ಸರ್. ಹಾಗಾಗಿ ಅಲ್ಲಿ ಸ್ವಲ್ಪ ಅಪಘಾತಗಳು ಹೆಚ್ಚಿಗೆ ಆಗ್ತಾ ಇರೋದು, ಅಲ್ಲಿ ಏನಾದ್ರು ಒಂದಿಷ್ಟು ಅದು ಆ ಟೈಮ್ನಲ್ಲಿ ನಾನು ಫಸ್ಟ್ ಗೊರಗೇರಿ ರೋಡಿಂದ ಸ್ಟಾರ್ಟ್ ಮಾಡಿದೆ. ನಾನು ಇಲ್ಲಿ ಕನಕದಾಸ್ ಸರ್ಕಲ್ ಇಂದ ಅದು ಒಂದು ಸ್ವಲ್ಪ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ ಆ ಟೈಮ್ನಲ್ಲಿ. ಅದು ಕಾರ್ಯಾಚರಣೆ ಕಂಪ್ಲೀಟ್ ಮಾಡಿದ್ನಿ. ಬರೀ ಗೂಡಂಗಡಿಗಳು ಅಷ್ಟೇ ಅವ್ರು ತಮ್ಮ ಸ್ವ ಇಚ್ಛೆಯಿಂದ ತಕೊಂಡ್ರು. ಅದರಿಂದ ಒಂದಿಷ್ಟು ಬಿಲ್ಡಿಂಗ್ಸು ಎನ್ಕ್ರೋಚ್ಮೆಂಟ್ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ನಾನು 100% ಅದು ತೆರವು ಕಾರ್ಯಾಚರಣೆ ಮಾಡ್ತೀನಿ. ನನಗೆ ಯಾವ್ಯಾವ ಭಾಳ ಮುಖ್ಯ ಅನ್ನಿಸ್ಲಿಕ್ಕೆ ಅವು ಮಾಡ್ಕೋತಿ ಹೊರಟಿದ್ದೀನಿ. ಈಗ ಅದನ್ನು ಮಾಡ್ತೀನಿ ನನ್ನ ಅಧಿಕಾರ. ಸರ್ ಅದೇ ಹೆಚ್ಚಾಗಿ ಅಂದ್ರೆ ಈ ಹಿಂದಿನಂತೂ ಈಗೂ ಸಹಿತ ಸರ್ ಪುರಸಭೆ ಒಳಗಡೆನೆ ಅಂದ್ರೆ ಈಗ ಅನಧಿಕೃತವಾಗಿ ವ್ಯಕ್ತಿಗಳದೇ ಹೆಚ್ಚಿಗೆ ಒಂದ್ ಸ್ವಲ್ಪ ಹಾವಳಿ ಇದೆ, ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ನಾನು ಈ 15 ಈಗ ಸ್ವಲ್ಪ ದಿವಸದಿಂದ ಒಂದೇನೋ ನೀವು ತಮ್ಮ ಗಮನಕ್ಕೂ ಬಂದಿರ್ಬೇಕು, ಒಂದು ಚಲನ್ ಡೂಪ್ಲಿಕೇಟ್ ಏನೋ ಚಲನ್ ಮಾಡಿದ್ರು ಅಂತ ಹೇಳಿ. ಅದು ಆಗಿಂದ ಎಲ್ಲಾ ಏಜೆಂಟ್ಗೂ ಹೊರಗೆ ಹಾಕಿದ್ದೀನಿ. ಅದರಿಂದ ನಮ್ಮ ಸಿಬ್ಬಂದಿ ಸಹಕಾರದಿಂದ ಕೆಲಸ ಮಾಡ್ಯಾರ. ಅವರೇ ಸ್ವತಃನೇ ಈಗ ಕಂಪ್ಯೂಟರ್ ಉತ್ತಾರಿ ಕೊಡೋದು ಅವರೇ ಮಾಡ್ತಾ ಇದ್ದಾರೆ. ನಮ್ ಕಂಪ್ಲೀಟ್ ಆಫೀಸ್ ಆಗಿರೋದ್ರಿಂದ ಈಗ ಯಾರಿಗೂ ಹೊರಗಿನವ್ರಿಗೆ ಅಲಾವ್ ಮಾಡೋದಿಲ್ಲ. ಏಜೆಂಟ್ ಹಾವಳಿ ಅಂತೂ ತಪ್ಪದ. ನನ್ಗೆ 80% ಏಜೆಂಟ್ ಹಾವಳಿ ತಪ್ಪದ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಬೆಳಗ್ಗೆ 10 ಹೋಗಿ ಕೂತ್ಕೊಂಡ್ರೆ 4 ಗಂಟೆವರೆಗೂ ಅಲ್ಲೇ ಇರ್ತೀನಿ. ನಾನು ಯೂಶ್ವಲಿ ನಾನು ಚೆಕ್ ಮಾಡ್ತಿರ್ತೀನಿ, ಆದ್ರೆ ಯಾವುದೇ ರೀತಿ ಅಲ್ಲೇನು ಈ ಸದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆದಿಲ್ಲ. ಅಂದ್ರೆ ಸರ್ ಈಗೂ ಸಹಿತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ, ಅಂದ್ರೆ ಒಂದು ಉತ್ತಾರಿ ತಗೊಳ್ಬೇಕಂದ್ರೆ ಒಂದು ತಿಂಗಾನ್ಗಟ್ಟಲೆ ಇಲ್ಲ, ಒಂದ್ ಸ್ವಲ್ಪ ನಮ್ ಈ ಕಂಪ್ಯೂಟರ್ಕರಣದ ಇದರ ವಿಷಯದಾಗ ನಮ್ಮ ಸಿಬ್ಬಂದಿ ಒಂದ್ ಸ್ವಲ್ಪ ಅಂದ್ರೆ ಇನ್ನೂ ಅಷ್ಟೊಂದು ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಆದ್ರೆ ಈಗ ಒಂದ್ ಸ್ವಲ್ಪ ಈಗ 2-3 ಡೇಸ್ನಾಗ ಮತ್ತೆ ಇಂಪ್ರೂವ್ಮೆಂಟ್ ಅವರು ಮಾಡ್ತಾ ಇದಾರೆ. ಅದು ಸೊಲ್ಯೂಷನ್ ಕ್ಲಿಯರ್ ಮಾಡ್ತಾರೆ. ಒಂದು ಡೆಡ್ ಲೈನ್ ಇಲ್ಲ ಸರ್, ಅವ್ರು ತಿಂಗಾನ್ಗಟ್ಟಲೆ ನಮ್ಗೆ ಅಲಿಸ್ತಾ ಇದಾರೆ ಅನ್ನುವಂಥದ್ದೇ. ಅದು ಮುಂಚೆ ಒಬ್ಬ ಹುಡುಗ ಪ್ರೈವೇಟ್ ದೋನಿಗೆ ಒಬ್ಬ ಹುಡುಗ ಇಟ್ಕೊಂಡು ಕಂಪ್ಯೂಟರ್ ಉತ್ತಾರಿ ಮಾಡ್ತಿದ್ದೆ. ಅವ 3-4 ಸಾವಿರ ಅಪ್ಲಿಕೇಶನ್ ಬಿದ್ದಿದ್ದು. ಅವ್ನು ಒಬ್ಬನ ಕಡೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಬೇಡ ಯಾರು ಹೊರಗಿನವ್ರು ಮಾಡೋದು ಬೇಡ, ನಮ್ಮ ಸಿಬ್ಬಂದಿನೇ ಕಂಪ್ಲೀಟ್ ಅದ, ಅವರೇ ಮಾಡ್ಲಿ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಕಂಪ್ಯೂಟರ್ಸ್ ಕೊಟ್ಟಿದ್ದೀನಿ ನಾನು. ಎಲ್ಲರಿಗೂ ಒಂದೊಂದು ಕಂಪ್ಯೂಟರ್, ಎಲ್ಲ ಪ್ರಿಂಟರ್ ಎಲ್ಲ ಇಸ್ಕೊಟ್ಟು ಆಫೀಸ್ ಮಾಡಿದ್ದೀನಿ. ಎಂಟೈರ್ 5 ಜನ ಈಗ ಕಂಪ್ಲೀಟ್ ಉತ್ತಾರಿ ಕೊಡ್ಲಿಕತ್ತಾರ. ಎಲ್ಲರೂ ಅಂದ್ರೆ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಆಗೋದಿಲ್ಲ ಆಗ್ಯದ, ಮಾಡ್ತೀನಿ ನಾನು. ಅದನ್ನು ಇಂಪ್ರೂವ್ಮೆಂಟ್ ಮಾಡಿ. ಅದ್ರ ಏನ್ ಸಿಬ್ಬಂದಿ ಕೊರತೆಯಿಂದ ಸಿಬ್ಬಂದಿ ಏನ್ ಕೊರತೆ ಇಲ್ಲ ಸರ್, ಸಿಬ್ಬಂದಿ ಕಂಪ್ಲೀಟ್ ಇದೆ. ಅದ್ರದ್ದು ಏನ್ ಸರ್ ಈತೆಲ್ಲ ತಮ್ಮ ಕಾರ್ಯಚಟುವಟಿಕೆಗಳು ಏನ್ ಮಾಡ್ತಾ ಇದ್ರ, ಒಂದಿಷ್ಟು ವಿಷನ್ಸ್ ಗಳನ್ನ ಇಟ್ಕೊಂಡಿದ್ರ, ಸದಸ್ಯರುಗಳ ಬೆಂಬಲ ಹೆಂಗಿದೆ? 100% ಸದಸ್ಯರ ಬೆಂಬಲ ಅದ. ಯಾಕಂದ್ರೆ ಸದಸ್ಯರ ಬೆಂಬಲ ಇರ್ಲಾರ ನಾನು ಒಬ್ಬನೇ ಡಿಸಿಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸದಸ್ಯರು ಎಲ್ಲರೂ ಅವ್ರು ಯಾವನೇ ಅದರಲ್ಲಿ ಒಬ್ಬ ಅಪಸ್ವರ ತೆಗೆದ್ರು ನಾನು ಮಾಡ್ಲಿಕ್ಕೆ ಅಂಥದ್ರಲ್ಲಿ ಯಾರು ನನಗೆ ಅಪಸ್ವರ ತೆಗೆದಿಲ್ಲ. ಎಲ್ಲರೂ ನೀವು ಮಾಡ್ಲಿಕ್ಕೆ ಕಾರ್ಯ ಚಲೋ ಅದ, ನಾವು ನಿಮ್ ಕೂಡ ಸಪೋರ್ಟ್ ಇದೀವಿ ಅನ್ನೋದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾನು ಮಾಡಿದ್ದೀನಿ. ಇವತ್ತಿಗೂ ಅವರು ಎಲ್ಲಾ ರೀತಿಯಲ್ಲಿ ನನಗೆ ಬೆಂಬಲವಾಗಿ ನಿಂತಾರ ಅನ್ನೋದಕ್ಕೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಅನುದಾನ ವಿಚಾರ ಬಂದಾಗ ಶಾಸಕರಿಂದ ತಮಗೆ ತಾವೇನಾದ್ರೂ ಪ್ರಪೋಸಲ್ ಕೊಟ್ಟಾಗ ಅವ್ರ ಕಡೆಯಿಂದ ಹೆಂಗೆ ಪ್ರತಿಕ್ರಿಯೆಗಳು? ಶಾಸಕರ ಸಹಕಾರ ಅದ ರೀ, ಶಾಸಕರದ್ದು ಏನು ಪ್ರಾಬ್ಲಮ್ ಇಲ್ಲ. ಶಾಸಕರು ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ಲಿರ್ತಾರ ಅವ್ರು. ಅದರಿಂದ ದುಡ್ಡಿನ ಕೊರತೆ ನಮ್ಮ ಪುರಸಭೆಗೆ ಇರ್ಬೋದು, ಯಾಕಂದ್ರೆ ನನಗೆ ಅಂತಲ್ಲ, ಎಲ್ಲ ರಾಜ್ಯದ ಕೊರತೆ ಅದ. ಹೀಗಾಗಿ ಸರ್ಕಾರದಿಂದ ಮನೆ ನಾವು ಬೆಳಗಾವಕ್ಕೆ ಮನವಿ ಕೊಟ್ಟು ಬಂದೇವು, CM ಅವರಿಗೂ ಮನವಿ ಕೊಟ್ಟೆವು, ರಹೀಂ ಖಾನ್ ಪರವಾಳಿ ಸಚಿವರಿಗೂ ಕೊಟ್ಟಿವಿ, ಭೈರತಿ ಸುರೇಶ್ ಅವ್ರಿಗೆ ಕೊಟ್ಟಿವಿ, SC ಮಾದೇವಪುರಿಗೆ ಕೊಟ್ಟಿವಿ. ಅವರೆಲ್ಲರೂ ಒಳ್ಳೆ ಸ್ಪಂದನೆ ಮಾಡ್ಯಾರ. ಆಲ್ಮೋಸ್ಟ್ ಅಲ್ಲಿ ಬಜೆಟ್ ನಂತರ ನಮಗೇನೋ ಒಂದಿಷ್ಟು
ಒಳ್ಳೆ ಫಂಡ್ ಬರ್ತದೆ ಅಂತ ಇದು ಒಂದು ನಿರೀಕ್ಷೆ ಅದ. Yes. ದೈಮಂಟ್ ಅವರು ಒಂದು 10 ಕೋಟಿ ರೂಪಾಯಿ ನಿಮ್ಗೆ ಅನುದಾನ ಕೊಡ್ತೀನಿ ನಿಮ್ಮ ಪುರಸಭೆಗೆ ಅಂತ ಹೇಳಿ ಒಂದು ಅಶ್ಯೂರೆನ್ಸು ಕೊಟ್ಟಾರ. ಅದ್ರ ಪ್ರಕಾರ 2 ಕೋಟಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ, ಹಾ ಸರ್. ಕೊಡ್ತಾರ ಅನ್ನೋದು ನನಗೆ ಭರವಸೆ ಅದ. Okay. ಈ ಬಜೆಟ್ ನಂತರ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಯಾಕಂದ್ರೆ ತಮ್ಮ ಈ ಕಾರ್ಯಚಟುವಟಿಕೆ ಅಥವಾ ತಮ್ಮ ವಿಷನ್ಗಳಿಗೆ ಸರ್ ಸ್ವಲ್ಪ ಲಾಂಗ್ ಟರ್ಮ್ ಪೀರಿಯಡ್ ತಮ್ಗೆ ಬೇಕಾಗ್ತಾ ಇರ್ತದೆ. ಅದ್ರ ಸಿಕ್ಕಿರೋದು ಶಾರ್ಟ್ ಟರ್ಮ್ ಇರೋದ್ರಿಂದ ಆ ಕೆಲಸಗಳಿಗೆ ಎಲ್ಲಾದ್ರೂ ಏನಾದ್ರು ಕೆಲಸ ಬೇಕಾಗತ್ತ ಅಂತ. ಇಲ್ಲ, ನೀವು ಅನ್ನೋದು ಸತ್ಯ ಅದ. ಆದ್ರೆ ನನ್ಗೆ ಇದ್ದಿದ್ರಲ್ಲೇ ನಾನು ಒಂದು ನೆಮ್ಮದಿ ಜೀವನ ಕಳಿಬೇಕಂತ ನನಗೆ ಇಷ್ಟೇ ಯಾವ್ದು ಸಿಕ್ಕರು ಸದಕ್ಕೆ ಇದರಲ್ಲೇ ಒಂದು ಜನರಿಗೆ ಒಂದು ಉಪಯೋಗ ಆದಂತ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ. ಯಾಕಂದ್ರೆ ನಮ್ಮ ಸಿಂದಗಿ ಪುರಸಭೆ ಹೆಸರು ಯಾವ ಲೆವೆಲ್ಗೆ ಹಾಳಾಗಿತ್ತು ಅಂದ್ರೆ ಸಿಂದಗಿ ಪುರಸಭೆಗೆ ಆಸ್ತಿಗಳು ಸೇಫ್ ಇಲ್ಲ ಅಂತಿದ್ರು. ಅದು ಜನರ ಮನಸ್ಸಿನಿಂದ ಹೋಗ್ಲಾಡಿಸ್ಬೇಕು. ಅದರಿಂದ ಇವತ್ತಿನ ನಮ್ಮ 24x7 ಚಾಲು ಆಯ್ತು, UGD ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. ಇವೆಲ್ಲ ನೋಡಿದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟಿವಿ ನಾವೀಗ. ಅದರಿಂದ ನಮ್ಮ ಆಫೀಸ್ ಇವತ್ತಿನ ಈಗ ನಮ್ದು ಒಂದು ಸಿಂದಗಿಯಿಂದ ಒಂದು ಕಂಪ್ಲೇಂಟ್ಸ್ BDO/DC ಹೋಗಿಲ್ಲ. ನಾನು 5 ತಿಂಗಳ ಅಧಿಕಾರಿ ಅವಧಿಯಲ್ಲಿ. ಹಿಂಗಾಗಿ ನನಗೆ ಯಾವುದೇ ರೀತಿ ನಾನು ಪುರಸಭೆಯಿಂದ ಅನ್ಯಾಯ ಆಗ್ಲಿಕ್ಕತ್ತ ಜನರಿಗೆ ಅನ್ನೋದು ಈ 5 ತಿಂಗಳದಾಗ ನಾನು ನಿರೀಕ್ಷೆ ಮಾಡಿಲ್ಲ. ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಾರ, ಜನನೂ ಸಹಕಾರ ಕೊಟ್ಟಾರ, ಪುರಸಭೆ ಸಿಬ್ಬಂದಿ ಸಹಕಾರ ಕೊಡ್ಲಿರ್ತಾರೆ. ಅಲ್ಲಿಂದ ನಮ್ಮ ಸದಸ್ಯರ ಸಹಕಾರ ಅದ, ಶಾಸಕರ ಬೆನ್ನೆಲುಬಾಗಿ ನಿಂತಾರ. ಹಿಂಗಾಗಿ ನನಗೊಂದು ಇದು ಅದ, ಸ್ಯಾಟಿಸ್ಫ್ಯಾಕ್ಷನ್ ಅದ. ನಾನು ಇಷ್ಟೇ ಅವಧಿಯಾಗಿ ನಾನು ಎಲ್ಲ ರೀತಿಯ ಕಾರ್ಯ ಮಾಡ್ಬೋದು ಅನ್ನೋದೊಂದಿಷ್ಟು ಗುರಿ. ಸರ್, ಈಗ ಒತ್ತುವರಿ ಜಾಗದಲ್ಲಿ ಏನಾದ್ರು ಪುರಸಭೆಯಿಂದ ಮಳಿಗೆಗಳನ್ನ ತೆಗೆದು ಸಾರ್ವಜನಿಕರಿಗೆ ಅನುಕೂಲವಾಗಿ ಮತ್ತೆ ಪುರಸಭೆಗೂ ಅದರಿಂದ ರೆವೆನ್ಯೂ ಜನರೇಟ್ ಆಗೋ ತರದ್ದು ಏನಾದ್ರು ಪ್ಲಾನ್ ಒತ್ತುವರಿ ಜಾಗದಾಗ ಈಗ ಬಸವೇಶ್ವರ ಸರ್ಕಲ್ ಅಲ್ಲಿ ತಹಶೀಲ್ದಾರ್ ಆಫೀಸ್ ಹಚ್ಚಿ ನಾನು ಏನು ತೆರವು ಕಾರ್ಯಾಚರಣೆ ಮಾಡಿದೆ. ಅಲ್ಲಿ ಕಾಂಪ್ಲೆಕ್ಸ್ ಕಟ್ಲಿಕ್ಕೆ ಬರೋದಿಲ್ಲ, ರಸ್ತೆ ಇರೋದ್ರಿಂದ ಅಲ್ಲಿ ಕಾಂಪ್ಲೆಕ್ಸ್ ಅದು ಕಟ್ಟಿಸಿ ನಾನು ಕಾಂಪ್ಲೆಕ್ಸ್ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳೋಣ. ಅಲ್ಲಿ ಆಕ್ಚುಲಿ ಒಂದು ಬಸ್ ಸ್ಟ್ಯಾಂಡು, ಒಂದು ಚೈಲ್ಡ್ ಕೇರ್ ಸೆಂಟ್ರು ಮಾಡ್ಬೇಕಂತ ಹೇಳೋದ. ನನಗೆ ಉಳ್ಕಿದ್ ನಾನು ಯಾರಿಗೂ ಅಶ್ಯೂರೆನ್ಸ್ ಅಂತದೇನು ಕೊಡ್ತಾ ಇಲ್ಲ ಇಲ್ಲಿವರೆಗೂ. ಅಲ್ಲಿಂದ ಮಳಿಗೆ ಕಟ್ಲಿಕ್ಕೆ ರಸ್ತೆ ಮೇಲೆ ನಾವು ಯಾರು ಮಾಡಬೇಕು, ರಸ್ತೆ ಮೇಲೆ ಮಳಿಗೆ ಕಟ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅದೇನು ಈಗ ತಾವು ಒಂದ್ ಕಡೆ ಸೌಂದರ್ಯೀಕರಣ ಅಂತ ಇಷ್ಟೊಂದು ಕೆಲಸಗಳನ್ನ ಚಟುವಟಿಕೆ ಮಾಡ್ತಾರೆ ಸರ್, ಆದ್ರೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕ ಅವೇರ್ನೆಸ್ ಇಲ್ವೋ ಅಥವಾ ನಮ್ಮ ಅಧಿಕಾರಿಗಳು ಅಥವಾ ಸಿಬ್ಬಂದಿ ವರ್ಗ ನೆಗ್ಲಿಜೆನ್ಸ್ ಯಾವ ತರದ ಗೊತ್ತಾಗ್ತಾರೆ. ಎಲ್ಲಾ ಸರ್ಕಲ್ಗಳಿಗಲಿ ಸರ್ ಪೋಸ್ಟರ್ ಗಳನ್ನ ಹಚ್ಚುವಂಥದ್ದು ಅಥವಾ ನಿಧನದ ಬ್ಯಾನರ್ ಗಳನ್ನ ಕಟ್ಟುವಂಥದ್ದು ಮಾಡೋದ್ ಮುಖಾಂತರ ಆ ರಸ್ತೆಗೂ ಮತ್ತು ಸಂಚಾರಕ್ಕೂ ಒಂದಿಷ್ಟು ಎಲ್ಲೋ ತೊಂದರೆ ಕೊಡುವಂತ ಆಗ್ತಾ ಇದೆ ಸರ್. ಅದ್ರ ಬಗ್ಗೆ ಏನಾದ್ರು ಮನಿ ಸುದ್ದಿ ಹೇಳಿ ಕಳಿಸ್ತಿದ್ರಿ, ಯಾರೇ ತೀರ್ ಹೋದ್ರೆ ಈ ಬ್ಯಾನರ್ ಮ್ಯಾಗೆ ಮುಗ್ಸೋಳೋದು, ವಾಟ್ಸಪ್ ಮ್ಯಾಗೆ ಮುಗ್ಸೋಳೋದು. ಆದ್ರೆ ಬ್ಯಾನರ್ ಕಟ್ಟೋದ್ರಿಂದ ಅದೊಂದು ಆ ಸರ್ಕಲ್ ಅವಹೇಳನ ಮಾಡ್ದಂಗೆ. ಯಾವುದೇ ತೀರ್ದ ಬ್ಯಾನರ್ ಕಟ್ಟೋದ್ರಿಂದ ಯಾವ ಮಹಾತ್ಮರದು ಅವಹೇಳನ ಮಾಡ್ದಂಗೆ. ಅದನ್ನ ದಯಮಾಡಿ ತಾವ್ಯಾರು ಆ ಸರ್ಕಲ್ಗಳಿಗೆ ಇದಕ್ಕೆ ಬ್ಯಾನರ್ ಕಟ್ಟಬೇಡ ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ. ಒಂದ್ ವೇಳೆ ಕಟ್ಟಿದ್ರೆ ಮಾರನೇ ದಿವಸ ನಾನು ನಮ್ಮ ಪುರಸಭೆ ಸಿಬ್ಬಂದಿಯಿಂದ ನಾನು ತೆಗೆಸು. ಯಾಕಂದ್ರೆ ಸೈಡ್ ಕಟ್ಟಿದ್ರೆ ಏನ್ ಸಮಸ್ಯೆ ಆಗಲ್ಲ ಸರ್, ಸರ್ಕಲ್ ಹಾಕೋದ್ರಿಂದ ಎಲ್ಲೋ ಒಂದ್ ಕಡೆ ಇಲ್ಲ, ಅದೊಂದು ಸ್ವಲ್ಪ ನೋವು ಅದ. ನಾನು ಇನ್ನು ಮುಂದಿನ ದಿನಮಾನದಾಗ ಅದು ಆಲಾರ್ದಂಗ ನೋಡ್ಕೊತೀನಿ. ಏನೋ ಅಲ್ಲಿಂದ ಎಲ್ಲಾ ರೀತಿಲೂ ನಾವು ನೋಡ್ಲಿಕ್ಕೆ ಬರುದಿಲ್ಲ. ಸಾರ್ವಜನಿಕ ಸಹಕಾರ ಬಹಳ ಮುಖ್ಯ ಅದ್ರಿ. ನಾವೆಲ್ಲಾ ರೀತಿಲಿ ಪುರಸಭೆಯವ್ರು ಮಾಡ್ತೀವಿ ಅಂದ್ರೆ ಅವ್ರ ಸಹಕಾರನು ಬಹಳ ಮುಖ್ಯ ಅದ. ಈಗ ಕಟ್ಟೋ ಹೊತ್ನ್ಯಾಗ ವಿಚಾರ ಮಾಡಿ ಕಟ್ಟೋದು ಬಹಳ ಒಂದ್ ಬ್ಯಾನರ್ ಮಾಡಿ ಒಂದ್ ಯಾವ್ದೋ ಕಂಬಕ್ಕೆ ಸಿಗಿಸಿದ್ರೆ ಸರಿ ಹೋಗ್ತದೆ. ಸರ್ಕಲ್ ಮಹಾತ್ಮರದ ಸರ್ಕಲ್ಗಳು ಇರ್ತಾವು, ಅವಕ್ಕೆಲ್ಲ ಕಟ್ಟಬಾರ್ದು ನಂದು ಅವ್ರಿಗೆ ಮನವಿ ಮಾಡ್ತೀನಿ. ಪಕ್ಕದಾಗ ಯಾವ್ದೇ ಕಂಬ ಇದ್ರು ಅದಕ್ಕೊಂದು ಬೋರ್ಡ್ ಮಾಡಿ ನೀವು ಕಟ್ಟಿದ್ರೆ ನಮ್ದೇನೋ ಇದು ಇಲ್ಲ, ಅಭ್ಯಂತರ ಇಲ್ಲ. ಮಹಾತ್ಮರ ಸರ್ಕಲ್ಗಳಿಗೆ ಕಟ್ಟಬೇಡ್ರಿ ಅಂತ ಹೇಳಿ ನಾನು ಮನವಿ. ಸರ್, ವಾರ್ಡ್ಗಳ ಮುಖಾಂತರ ತಾವೇ ಸದಸ್ಯರನ್ನ ಜೊತೆಗೆ ತೆಗೆದುಕೊಂಡು ವಾರ್ಡ್ ವಿಸಿಟ್ ಮಾಡ್ಕೊಂಡು ಅಲ್ಲಿ ಸ್ಥಳೀಯರಿಂದ ನೇರವಾಗಿ ಅವರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸಗಳು ಏನಾದ್ರು ಮುಂದಿನ ದಿನಗಳಲ್ಲಿ ಆಗ್ಬೋದಾ, ಹೇಗೆ? ನಾನು ಈ ಬಜೆಟ್ ಮುಗಿದ ನಂತರ ಪ್ರತಿ ವಾರ್ಡಿಗೂ ವಿಸಿಟ್ ಮಾಡ್ತಾ ಇದ್ದೀನಿ. ನಾವು ಸದಸ್ಯರು ಅಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಪ್ರತಿ ವಾರ್ಡಿಗೂ ಒಂದು ವಿಸಿಟ್ ಮಾಡ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯದಾಗ ನಾ ನೇರವಾಗಿ ಹೇಳಿಕ್ಕಂದ್ರೆ ನಾವು ಇನ್ನೂವರೆಗೂ ಡೆವಲಪ್ಮೆಂಟ್ ಯಾವುದೇ ವಾರ್ಡ್ ಮಾಡ್ಲಿಕ್ಕಾಗಿಲ್ಲ. ಯಾಕಂದ್ರೆ ಅನುದಾನದ ಕೊರತೆ ಇಲ್ಲ. ಅದರಿಂದ ಈ ಎಂಟರ್ ಸಿಟಿ ಡ್ರೈನೇಜ್ ಸ್ಟಾರ್ಟ್ ಆಯ್ತು, ಅದರಿಂದ ಎಲ್ಲ ಅಗದಿದ್ದವೆಲ್ಲ ಹೊಳ್ಳಿ ಪ್ಯಾಚಪ್ ಆಗಿಲ್ಲ. ಇವೆಲ್ಲ ಸಮಸ್ಯೆ ನಮ್ ಸ್ವಲ್ಪ ಮುಜುಗರ ಅಷ್ಟೇ ವಾರ್ಡ್ನಾಗ ಹೋಗ್ಲಿಕ್ಕೆ. ಜನರಿಗೆ ನಾವು ಮೂಲಭೂತ ಸೌಕರ್ಯ ಇನ್ನೂವರೆಗೂ ಕೊಟ್ಟೇ ಇಲ್ಲ. ಈಗ ಶಾಸಕರು ಬಂದಿಂದ ಕೆಲವೊಂದು ರೋಡ್ಸು, ಸ್ಟ್ರೀಟ್ ಲೈಟ್ಸು ಇವೆಲ್ಲ ನಡೆದ ವರ್ಕ್ ಈಗ ಒಂದು ರೂಪಕ್ಕೆ ಬರ್ತಾ ಇದೆ. ಊರು ಪ್ರತಿ ಹಂತವಾಗಿ ಬರ್ಕೋತಿ ಹೋಗುವುದು. ಆದರೆ ಈಗ ನಾವು ಈಗ ಬಜೆಟ್ ನಂತರ ನಾನು ಇದೊಂದು ದುಡ್ಡಿನ ಒಂದು ಇದು ಮಾಡಿಕೊಂಡು ಏನು ಅನುದಾನ ತರೋದೊಂದು ಇದು ಮಾಡಿಕೊಂಡು ಅವಾಗ ನಾನು 100% ಜನರ ಹತ್ರ ಹೋಗಿ
ಇಲ್ಲ, ಯಾಕಂದ್ರೆ ಸರ್ ನಮ್ಮ ಜಿಲ್ಲೆಯ ಪಕ್ಕದ ತಾಲೂಕುಗಳನ್ನೆಲ್ಲ ನೋಡಿದ್ರೆ ಹ್ಮ್. ಅಲ್ಲಿ ಶಾಸಕರಿಗೆ ಅನುದಾನ ತರುವಂತದ್ದು ಅಥವಾ ಹ್ಮ್. ನಮ್ಮ ಸಿಂಧಿ ಶಾಸಕರ ಅನುದಾನ ತರುವಂತದ್ದು ಸ್ಪೀಡ್ ನೋಡ್ತಾ ಇದ್ರೆ ಹೌದು. ಜನರಿಗೆ ಎಲ್ಲೋ ಒಂದ್ ಕಡೆ ಇಲ್ಲ ಏನ್ ಇಷ್ಟೊಂದು ಪ್ರಮಾಣದ ಅನುದಾನ ಕೆಲಸ ಮಾಡ್ತಾ ಇದಾರೆ ಇಲ್ಲ. ಅನಿಸ್ತಾ ಇದೆ. ಆದ್ರೆ ಪುರಸಭೆಯಿಂದ ವಾರ್ಡ್ಗಳಲ್ಲಿ ಒಂದಿಷ್ಟು ಯಾಕೋ ಚಟುವಟಿಕೆಗಳಿಗೆ ಇಲ್ಲ, ಅಭಿವೃದ್ಧಿಗೆ ಪುರಸಭೆಯಲ್ಲಿ ಹೇಳ್ದ ಅನುದಾನ ಕೊರತೆ ಅಂತೂ ನಿಜ ಅದ. ಹಾ, ಸರ್. ನಮ್ಮ ಶಾಸಕರು ಸಾಕಷ್ಟು ದುಡ್ಡು ತಂದಾರ ನಮ್ಮ ಸಿಂಗಿ ಮತಕ್ಷೇತ್ರಕ್ಕೆ. ಹಾ. ಆದ್ರೆ ಮಾಡೋದ್ ಕೆಲಸ ಅಂತೂ ಮಾಡೇ ಮಾಡ್ಲೈತಿ. ಹಾ. ಒಮ್ಮೆ 5 ವರ್ಷದ 50 ವರ್ಷದಿಂದ ಒಮ್ಮೆ ಕೆಲಸ ಮಾಡ್ಲಿಕ್ಕೆ ಶಾಸಕರಿಗೂ ಆಗುದಿಲ್ಲ. ಅದೇ. ಅವ್ರ ಒಳ್ಳೆ ಸ್ಪಂದನೆ ಅದ. ಇವತ್ತು ಮಿತಿಗೆ ಅವ್ರ ಹೋರಾಟ ಬಹಳ ಅದ ಹಾ. ಈ ಊರ ಅಭಿವೃದ್ಧಿ ಮಾಡೋದ್ರಲ್ಲಿ. Okay. ಕನಸು ಕಟ್ಕೊಂಡವ್ರು. ಹಾ. ಕನಸು ಕಟ್ಕೊಂಡವ್ರಿಗೆ ನಾವು ಸಹಕಾರ ಕೊಡೋದು ಬಹಳ ಮುಖ್ಯ ಅದ. ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತೀವಿ. ಅವ್ರು 100% ಸಿಂದಗಿ ಅಭಿವೃದ್ಧಿ ಪಡಿಸ್ತಾರೆ. ನನ್ನ ಅವಧಿಯಾಗೆ ಆಗ್ಬೇಕತ್ತೇನಿಲ್ಲ, ಮುಂದಿನ ಅವಧಿಯಾಗರೆ ಹಾಗೆ ಆಗ್ತದೆ. ಇಲ್ಲಾಂದ್ರೆ ಇನ್ನೊಂದ್ ಕಡೆ ಸರ್ ಕೆಲವು ಆಲ್ಮೇಲ್ ಭಾಗಕ್ಕೆ ಯಾಕೋ ಸ್ವಲ್ಪ ಹೆಚ್ಚು ಒಲವು ಕೊಡ್ತಾ ಇದಾರೆ ಸಿಂದಗಿ ಪಟ್ಟಣಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳಕ್ಕಿಂತಾನು. ಯಾಕಂದ್ರೆ ಅವರು ಅಲ್ಲಿ ಆ ಭಾಗದ ಕ್ಷೇತ್ರಗಳು ಅಥವಾ ಆಲ್ಮೇಲೆ ಪಟ್ಟಣಕ್ಕೆ ಒಂದಿಷ್ಟು ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಅನುದಾನಗಳನ್ನ ಹೆಚ್ಚಿಗೆ ತರುವಂತ ಕೆಲಸಗಳನ್ನ ಮಾಡ್ತಾರೆ. ಸಿಂದಗಿ ಒಂದ್ ಸ್ವಲ್ಪ ಮರಿತಾ ಇದಾರೋ ಏನೋ ಅನ್ನುವಂಥದ್ದು ಇಲ್ಲ ಸಾರ್ವಜನಿಕರ ಅಭಿಪ್ರಾಯಗಳು ಸರ್. ಹಾಗೇನಿಲ್ಲ. ಅಲ್ಲಿ ಆಲ್ಮೇಲೆ ಭಾಗಕ್ಕೆ ಅಂದ್ರೆ ಈಗ ಅದನ್ನ ಒಂದು ಹೊಸ ತಾಲೂಕು. ನಮ್ದು ಆಲ್ರೆಡಿ ತಾಲೂಕ ಇದು ಬಹಳ ವರ್ಷದಿದ್ದಾವೆ. ಅದು ಹೊಸ ತಾಲೂಕು, ಅದಕ್ಕೆ ಆದಂತ ಒಂದು ರೂಪರೇಷೆ ಕೊಡಬೇಕು ಅನ್ನೋದು ಒಂದು ಅವ್ರ ಆಸೆ ಅಷ್ಟೇ. ಆದ್ರೆ ಒತ್ತು ಕೊಡೋದೇನು ಅಲ್ಲಿಂದ ಹಂಗೆ ಒತ್ತು ಕೊಡ್ಬೇಕಂತ ಅವ್ರಿಗೆ ಸಿಂದಗಿನೂ ಅಷ್ಟೇ, ಆಲ್ಮೇಲೂ ಅಷ್ಟೇ. ಅವ್ರು ಸಿಂದಗಿ ಹುಟ್ಟೂರು, ಆಲ್ಮೇಲೆ ಏನದ ಈಗ ಅವ್ರಿಗೆ ಬೆಳೆಸಿದೂರು ಅಂತಂದ್ರ. ಅದಕ್ಕೆ ನನಗೇನು ಹಂಗ ಅನ್ಸಲ್ಲ. ಈಗ ಹೊಸ ತಾಲೂಕ ಅಲ್ಲಿ ಈಗ ತೋಟಗಾರಿಕೆ ವಿಶ್ವವಿದ್ಯಾಲಯ ಆಲಿಕತ್ತದ. ಈಗ ಮತ್ತ ಯಾವ್ದು ಕರ್ಣಿ ಬ್ರಿಡ್ಜು ಇಂಥವೆಲ್ಲ ಸ್ವಲ್ಪ ಡೆವಲಪ್ಮೆಂಟ್. ಈಗ ಅಲ್ಲಿ ಆಲ್ಮೇಲೆ ಇಂಪ್ರೂವ್ಮೆಂಟ್ ಆಗೋ ಉದ್ದೇಶ ಎಲ್ಲ ಅವ್ರಿಗೆ ಅದಕ್ಕೆ ಒತ್ತು ಕೊಡೋದೇ ಅದೇ ಉದ್ದೇಶ. ಇಂಥವೆಲ್ಲ ಪ್ರಾಜೆಕ್ಟ್ಗಳು ನಾವು ಮಾಡತ್ತೆ ಆ ಊರು ಒಂದು ಸೌಂದರ್ಯೀಕರಣಕ್ಕೆ ಬಡದಾಳಿಗತ್ತಾರ ಅಷ್ಟೇ. ಆಲ್ಮೇಲೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ಯಾಕಂದ್ರೆ ಜನರಲ್ಲಿ ಆ ತರದ್ದೇನೋ ಒಂದು ಕಂಡು ಬರ್ತಾ ಇರುವಂತ. ಹಂಗಾಗಿ ಇಲ್ಲಿ ಪುರಸಭೆಗೆ ಅವ್ರ ಕಡೆಯಿಂದ ಏನಾದ್ರು ಗಟ್ಟಿಯಾಗಿ ಒಂದಿಷ್ಟು ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲ, ಸಹಕಾರ ಅದ ರೀ, ಏನು ಅದ ಹಂಗೇನಿಲ್ಲ. ನೀವು ಅವ್ರು ಸಹಕಾರ ಕೊಡ್ಲಿ 100% ಮಳೆ ಆತ. ಯಾಕಂದ್ರೆ ಆಲ್ಮೇಲೆ ಪಟ್ಟಣ ಪಂಚಾಯತಿಗೆ ಹೆಚ್ಚಿನ ಒತ್ತು ಕೊಡ್ತಾರ, ಸಿಂದಗಿ ಪುರಸಭೆ ಕೊಡಲಾಗ್ಯಾರ ಅನ್ನೋದು ಹಂಗೆ ಇಲ್ಲ. ಎಲ್ಲಾ ರೀತಿಯ ಸಹಕಾರ ಕೊಡ್ಲಿ. ಯಾಕಂದ್ರೆ ಈಗ ಸರ್ಕಾರವೇ ಸರ್ ಜನಪ್ರತಿನಿಧಿಗಳು ನೇರವಾಗಿ ಸಾರ್ವಜನಿಕರಿಗೆ ಎದುರಿಗೆ ಹೋಗ್ಬೇಕು ಅನ್ನುವಂತ ಒಂದಷ್ಟು ಚಟುವಟಿಕೆಗಳನ್ನ ಹಾಕೋತಾ ಇದೆ. ಹಾಗಾಗಿ ಅವರು ಪಂಚಾಯತಿ ವೈಸ್ ಹೋಗ್ತಾ ಇರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಪಟ್ಟಣದ ಜನತೆಗೆ ಏನಂದ್ರೆ ಪುರಸಭೆ ಏನು ಜನಪ್ರತಿನಿಧಿಗಳನ್ನ ನಾವು ನೇರವಾಗಿ ಸಂಪರ್ಕ ಮಾಡಕ್ ಆಗ್ತಾ ಇಲ್ಲ. ಅವ್ರ ಕೆಲಸದ ಒತ್ತಡದಲ್ಲಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಮಾತುಗಳಿದಾವೆ ಸರ್. ಹಾಗಾಗಿ ಅದಕ್ಕೆ ಮುಂದಿನ ದಿನಗಳಲ್ಲಿ ತಾವು ಏನಾದ್ರು ನೇರವಾಗಿ ಜನರನ್ನ ಸಂಪರ್ಕ ಮಾಡೋ ಮುಖಾಂತರ ಅವರ ಕುಂದುಕೊರತೆಗಳನ್ನ ನೀವು ನೇರವಾಗಿ ಆಲಿಸಿ ಬಗೆಹರಿಸುವ ಕೆಲಸಗಳನ್ನ ಸ್ಥಳೀಯ ಸಮಸ್ಯೆಗಳಿಗೆ ಬಗೆಹರಿಸ್ಲಿಕ್ಕೆ ವಿಶ್ವ ಪ್ರಯತ್ನ ಮಾಡಲಿ. ನಾನು ಪುರಸಭೆ ಅಧ್ಯಕ್ಷ ಆಗಿದ್ದು ಒಂದೇ ಒಂದು ಸ್ಟೇಟ್ಮೆಂಟ್ ನಂದು. ನಾನು ಊರು ಅಭಿವೃದ್ಧಿ ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಸುಳ್ಳು ಅಶ್ಯೂರೆನ್ಸ್ ಅಂತೂ ಕೊಡುದಿಲ್ಲ. ಫಸ್ಟ್ ನಾನು ಸಿಂದಗಿ ಪುರಸಭೆ ಉದ್ಧಾರ ಮಾಡ್ಬೇಕಾಗ. ಯಾಕಂದ್ರೆ ಅದು ಸುಧಾರಿಸ್ತಂದ್ರೆ ಆಟೋಮೆಟಿಕ್ ಆಗಿ ಸಿಂದಗಿ ಊರು ಪುರಸಭೆ ಸುಧಾರಿಸಿದ್ರೆ ಅದಕ್ಕೆ ರೆವೆನ್ಯೂ ಹೆಚ್ಚಿಗೆ ಬೇಕಂದ್ರೆ ಆಟೋಮೆಟಿಕ್ ಆಗಿ ಸಿಂದಗಿ ಊರು ಸುಧಾರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನನ್ನ ಕೈ ಮ್ಯಾಗ ಅಲ್ಲೇ ಮುಂದಿನ ದಿನಮಾನದಾಗ ಯಾರೋ ಅಧ್ಯಕ್ಷರು ಯಾರೋ ಸದಸ್ಯರು ಇರ್ತಾರೆ, ಅವ್ರು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಒಂದು ಆಸೆ ನನಗೆ. ಯಾಕಂದ್ರೆ ನಾನು ಫಸ್ಟ್ ಈಗ ಆಫೀಸ್ ಸುದ್ದಿ ಮಾಡ್ಕೊಳಿರತ್ತೆ, ಆಮೇಲೆ ಆಟೋಮೆಟಿಕ್ ಆಗಿ ಆಗ್ತದೆ. ರೆವೆನ್ಯೂ ಅಂದ್ರೆ ಸರ್ ಟ್ಯಾಕ್ಸ್ ಹೊರತುಪಡಿಸಿ ಬೇರೆ ಏನಾದ್ರು ಪ್ಲಾನ್ಸ್ ಗಳಿದಾವೆ ಸರ್? ಪುರಸಭೆಗೆ ಬರುವಂತದ್ದು ಮೂಲ ಆದಾಯ ನಾವು ಅದು ಟ್ಯಾಕ್ಸ್ ಮೂಲಕನೇ ನಾವು ತಗೊಳ್ಬೇಕು. ಅದರ ಹೊರತುಪಡಿಸಿ ಮತ್ತೆ ಬೇರೆ ಏನಾದ್ರು ಅದು ನಾನು ಕೆಲವೊಂದು ನಮ್ಮ ಪುರಸಭೆ ಆಸ್ತಿಯಲ್ಲಿ ಕೆಲವೊಂದು ಕಾಂಪ್ಲೆಕ್ಸ್ ಅಲ್ಲಿಂದ ಈಗ ಆಲ್ರೆಡಿ ನಮಗೆ ಕಾಂಪ್ಲೆಕ್ಸ್ ಅದಾವ. ನಾವು ಇಲ್ಲಿಗಲ್ ನಳಗೊಳ್ಳಾಗಿ ಈಗ ನಾವೊಂದು 2,500 ಇದ್ದು ಆಲ್ಮೋಸ್ಟ್ ಅಲ್ಲಿ ಒಂದು 4,000 ಲೀಗಲ್ ನಳ ಮಾಡ್ಕೊಂಡಿದೀವಿ. ಈಗ ಇನ್ನೂ 6,000 ಆಗ್ಬೇಕು, ಆ ಪ್ರಯತ್ನದಲ್ಲಿ ಇದೀವಿ. ಇವೆಲ್ಲ ಟ್ಯಾಕ್ಸು ವಾಟರ್ ಸೋರ್ಸಸ್ ಎಲ್ಲ ನಮಗೆ ರೆವೆನ್ಯೂ ಬರ್ತಂದ್ರೆ ನಾವು ಸಿಂದಗಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನು ಕೊರತೆ ಆಗೋದಿಲ್ಲ. ನಮ್ಮ ಸಿಬ್ಬಂದಿ ಕೊರತೆ ಇಲ್ಲ, ಎಲ್ಲಾ ರೀತಿಯಲ್ಲಿ ಸಹಕಾರ. ಸಿಬ್ಬಂದಿ ಅಂತೂ ಇವತ್ತಿನಂತ ಎಲ್ಲರೂ ಇಷ್ಟು ಒಳ್ಳೆ ಕೆಲಸ ಮಾಡ್ಯಾರ. ಅವ್ರ ಸ್ವಂತ ಮನಿ ಅನ್ನಂಗೆ ಕುತ್ಕೊಂಡು ಬೆಳಗ್ಗೆ ಸಾಯಂಕಾಲವರೆಗೂ ಕುತ್ಕೊಂಡು ಕೆಲಸ ಮಾಡಿರ್ತಾರೆ. ಪ್ರತಿಯೊಬ್ಬರು ಸ್ಪಂದಿಸ್ಲಿಕತ್ತಾರ. ಇನ್ನೇನು ಅವ್ರಿಗೆ ಆ ಕಂಪ್ಯೂಟರ್ದಾಗ ಅಷ್ಟೊಂದು ನಾಲೆಜ್ ಎಲ್ಲಾರ ಬಿಟ್ಟು ಒಂದ್ ಸ್ವಲ್ಪ ಡಿಲೇ ಆಗ್ಲಿಕತ್ತ. ಅದಕ್ಕೆ ಸಾರ್ವಜನಿಕರು ಸಹಕಾರ ಮಾಡ್ಬೇಕು, ಅವರು ಸಾರ್ವಜನಿಕರು ನಮ್ಮ ಸಿಬ್ಬಂದಿಯೂ ಸಹಕಾರ ಮಾಡ್ಬೇಕು ಅನ್ನೋದು ಒಂದು ನನ್ನ ಮನವಿ ಅಷ್ಟೇ. ಈಗ ಸರ್ ಈಗ ನೂತನ ಲೇಔಟ್ಗಳ ನಿರ್ಮಾಣ ಆದಾಗ ಅದರದೇ ಆದಂತ ಒಂದಿಷ್ಟು ತೆರಿಗೆಗಳನ್ನ ಪುರಸಭೆಗೆ ಕಟ್ಟಬೇಕು ಅನ್ನುವಂಥದ್ದು ಇರ್ತದೆ. ಅದು ಒಂದು ಆದಾಯದ ಒಂದು ಮೂಲ ಆಗಿರುತ್ತದೆ. ಸೊ ಅದರಲ್ಲಿ ಯಾವ ರೀತಿಯಾಗಿ ತಮಗೆ ನಾನು ಹಿಂದೆ ಏನ್ ಮಾಡಿದಾರೋ ಗೊತ್ತಿಲ್ಲ. ನಾನು ಮೊದಲಿಂದ ಗೌರ್ಮೆಂಟ್ ರೂಲ್ ಪ್ರಕಾರ SR ರೇಟ್ ಪ್ರಕಾರ ಡೆವಲಪ್ಮೆಂಟ್ 9% ಡೆವಲಪ್ಮೆಂಟ್ ಏನು ಕಟ್ಕೋತಿದ್ದೇವೆ ಆಸ್ ಎ ರೂಲ್ ಪ್ರಕಾರ ನಾನು ಕಟ್ಕೊಳಿತ್ತೆ. ನಾನು ಯಾಕಂದ್ರೆ ನಮ್ಮ ಮುನ್ಸಿಪಾಲ್ಟಿ JE ಅವರಿಂದೇ ನಾನು
ಅದ್ರದ್ದು ವ್ಯಾಲ್ಯೂಯೇಷನು ಅದ್ರದ್ದು ಇದು ರೆಡಿ ಚಲನ್ ರೆಡಿ ಮಾಡಿಸ್ತೀನಿ. ಮುಂಚೆ ಏನು ಮಾಡ್ತೀವಿ, ಹೊರಗಿನ ಇಂಜಿನಿಯರ್ ಅದು ಮಾಡಿಕೊಡಿ. ಈಗಿಲ್ಲ, ನಮ್ಮ ಮತ್ತೆ ಮುಂಚೆ ಪುರಸಭೆಯಿಂದೇ ಮಾಡ್ಕೋಬೇಕು. ಆಡಳಿತಾತ್ಮಕ ಮಂಜೂರಿ ತೊಗೋಬೇಕು, UDC ಕಳಿಸಿ AW ಅವರಿಂದ ಒಂದು ಅದು ದುಡ್ಡು ತುಂಬಿಕೊಂಡು ಅವ್ರಿಗೆ ದಾರಿ ಕೊಡುವ ವ್ಯವಸ್ಥೆ ಮಾಡಿದೆ. ಈಗ ಅದೇ ರೀತಿ ನಡೆದ ನಮ್ಮ. ಓಕೆ ಸರ್. ಸರ್ ಈಗಂತರೂ ಸ್ವಲ್ಪ ಈಗ ತಮ್ಮ ಗಮನದಲ್ಲಿದೆ ಸರ್, ಜಿಲ್ಲೆಯಾದ್ಯಂತ ಒಂದು ಸ್ವಲ್ಪ ಈ ಕಳ್ಳರ ಹಾವಳಿಗಳು, ದರೋಡೆಕೋರದು ಒಂದಿಷ್ಟು ಅದ. ಆದ್ರೆ ವಾರ್ಡ್ಗಳಲ್ಲಿ ಸ್ವಲ್ಪ ಸ್ಟ್ರೀಟ್ ಲೈಟ್ಗಳ ಸಮಸ್ಯೆ ಅಥವಾ ಅಲ್ಲಿ ಇರೋದ್ರಿಂದ ರಾತ್ರಿ ಹೊತ್ತುಗಳಲ್ಲಿ ಕೆಲವೊಂದು ಚಟುವಟಿಕೆಗಳಿಗೆ ಅಥವಾ ಆ ನಿವಾಸಿಗಳಿಗೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಂದ್ರೆ ಯಾರು ಬಂದು ಹೋಗ್ತಾರೆ ಇರುವಂತದ್ದು ಏನು ಅಂತದ್ದು. ಸೊ ಹಂಗೇನಾದ್ರು ಇದ್ದುವಂತದ್ದು ವಾರ್ಡ್ಗಳಿಗೆ ತಾವೇನಾದ್ರು ಸ್ಟ್ರೀಟ್ ಲೈಟ್ಗಳದ್ದು? ನಾನು ಸ್ಟ್ರೀಟ್ ಲೈಟ್ಗಳು ಕಂಪ್ಲೀಟ್ ಆಗಿ ಈಗ ಈಗ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದೀನಿ. ಹಾ ಸರ್. ಇನ್ನು ಸ್ವಲ್ಪ ದಿವಸದಲ್ಲಿ ಆ ಸ್ಟ್ರೀಟ್ ಲೈಟ್ಗಳು ಕಂಪ್ಲೀಟ್ ವಾರ್ಡ್ಗಳಿಗೆ ಸಹ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿಂದ ಇನ್ನು ಮುಂದಿನ ದಿನಮಾನದಾಗ ಮಾರ್ಚಕ್ಕೆ ನಾನು ಸ್ಟ್ರೀಟ್ ಲೈಟ್ ಟೆಂಡರು ಕರಿತಾ ಇದ್ದೀನಿ ಮೇಂಟೆನೆನ್ಸ್ಗೆ. ಆ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಮುಂದೆ ಆ ಸೇವೆ CCTV ಏನಾದ್ರು ಪ್ಲಾನಿಂಗ್ಸ್ ಇದೆ ಸರ್? ನಾನು ಪೊಲೀಸ್ ಸ್ಟೇಷನ್ನಿಂದ ನನಗೆ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಅವ್ರು CCTV ಕೂಡಿಸ್ಕೊಡ್ಬೇಕು ತಾವು ಅಂತ ಹೇಳಿ ನಾನು ಒಂದು ಮನವಿ ಮಾಡಿದ್ದಾರೆ. ನಾನು 100% ಅವ್ರಿಗೆ ಎಲ್ಲಿ ಅವಶ್ಯ ಬೀಳುತ್ತೋ ಅಲ್ಲಿ CCTV ಕೂಡಿಸುತ್ತೆ. ಯಾಕಂದ್ರೆ ಸಿಂದಗಿ ತುಂಬಾ ವೇಗವಾಗಿ ಬೆಳೀತಾ ಇರುವಂತ ಪಟ್ಟಣಗಳಲ್ಲಿ ಒಂದಿದೆ ಸರ್. ಹಾಗಾಗಿ ಮೇನ್ ಇರೋ ಏರಿಯಾಗಳಲ್ಲಿ ಒಂದು ಏನಾದ್ರು CCTV ಇದ್ರೆ ಅದ್ರ ಮುಖಾಂತರ ನಮ್ಮ ಪುರಸಭೆಯಿಂದ ನಾವು ಎಲ್ಲಾ ರೀತಿಲಿ ಅವ್ರಿಗೆ CCTV ಇದು ಮಾಡಿಕೊಡ್ತೀವಿ. ಅಲ್ಲಿಂದ ಈಗ ಕೆಲವೊಬ್ರು ಬಡ ಜನರ ಇದರಲ್ಲಿ ಕೆಲವೊಬ್ರು ಶ್ರೀಮಂತರು ಇರ್ತಾರೆ, ಅವ್ರವ್ರ ಮನೆ ಮುಂದೆ CCTV ಅದು ಕೂಡಿಸ್ಕೊಂಡ್ರೆ ಹೆಲ್ಪ್ ಆಗ್ತದೆ. ಅವರು ಸಾರ್ವಜನಿಕರು ಸಹಕಾರ ಕೊಡ್ಬೇಕು. CCTV ಅವೇರ್ನೆಸ್ ಬಹಳ ಅದಾವ, ಈಗ ಅವಶ್ಯಕತೆ ಅದ. ಅದಕ್ಕೆ CCTV ಅವ್ರು ಕೂಡಿಸೋಬೇಕು ಅನ್ನೋದು ನನ್ನ ಮನವಿ. ಈಗ ಸರ್ ಉಳಿದಂತ ಪಿರಿಯಡ್ಗಳಲ್ಲಿ ಅಂದ್ರೆ ತಮ್ಮ ಯಾವ ರೀತಿ ಚಟುವಟಿಕೆಗಳು ಮತ್ತೆ ಸಿಂದಗಿಗೆ ತಮ್ಮದೇ ಆದಂತ ಯಾವ ಒಂದು ಮಾಡೆಲ್ ಗಳನ್ನ ಕೊಡ್ಬೇಕಂತ ಹೇಳಕ್ ಬಯಸ್ತೀರಿ ಸರ್? ಈಗೇನ್ ಏನ್ ಒಂದ್ ಮಾಡೆಲ್ ನೀವು ಸೆಟ್ ಮಾಡಿ? ಕನಸು ಬಹಳ ದೊಡ್ಡದು ಸರ್. ಆದ್ರೆ ನನ್ನ ಕನಸು ಇಷ್ಟ ಅವಧಿಯಾಗ ನಾನೇನು ಪೂರೈಸ್ತೀನಿ ಅನ್ನೋದು ನನಗೆ ಆಗಲ್ಲ. ಅದ್ರ ನನ್ನ ಒಂದ್ ಪ್ರಯತ್ನ, ನನ್ನ ಸಿಂದಗಿ ನಾಗರಿಕರದ ಯಾವುದೇ ರೀತಿಯ ಆಸ್ತಿ ಉತಾರಿಯಲ್ಲಿ ಬದಲಾವಣೆ ಆಗಲಿ, ಯಾವುದೇ ರೀತಿ ಅವರಿಗೆ ಇದು ಆಗಬಾರ್ದು ಅನ್ನೋದೊಂದು ಏನೋ ನನ್ನ ಆಸ್ತಿ ಸೇಫ್ ಇಲ್ಲ ಅಂತ ಅವ್ರಿಗೊಂದು ಭಯ ಇತ್ತಲ್ಲ, ಆ ಭಯ ಹೋಗಲಾಡಿಸೋದೇ ಒಂದು ನನ್ನ ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಏನೋ ಸಾಲ ಸೂಲ ಮಾಡಿ ಒಂದು ಪ್ಲಾಟ್ ತೊಗೊಂಡಿರ್ತಾರೆ, ಏನೋ ತೊಗೊಂಡಿರ್ತಾರೆ, ಅದು ಬೇರೆಯವ್ರ ಹೆಸರೇ ಆಗಿ ಏನೇನೋ ಲಪಡ ಆಗ್ಯಾವ. ಅಂಥದ್ದು ಮುಂದಿನ ದಿನಮಾನದಾಗ ಆಗಬಾರ್ದಂಗೆ ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಅದು ಮಾಡಿದ್ರೆ ನಾನು ಸಿಂದಗಿ ಜನರ ಮನಸ್ಸು ಗೆದ್ದಂಗೆ. ಉಳ್ಕಿದ್ದೇನು ಡೆವಲಪ್ಮೆಂಟ್ ಅದು ನಾ ಹೇಳಿದ್ನಲ್ಲ, ನನ್ನ ಅವಧಿಯಾಗ ಇಷ್ಟೇ ಅವಧಿಯಾಗ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಟ್ಲೀಸ್ಟ್ ಈ ತೆರವು ಕಾರ್ಯಾಚರಣೆ ಮಾಡಿಕೊಟ್ಟಿದ್ದು ಅವ್ರಿಗೆ ಮಾಡ್ಲಿಕ್ಕೆ ಮತ್ತವ್ರಿಗೆ ಮುಂದಿನ ದಿನಮಾನದಾಗ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಡೆಫಿನೆಟ್ ಆಗಿ ಅವರು ಮಾಡ್ತಾರೆ. ಈ ಪುರಸಭೆ ಬಗ್ಗೆ ಏನು ಒಂದು ಅಭಿಪ್ರಾಯ ಇತ್ತು ಜನರಲ್ಲಿ, ಅದು ದಿನ ತಿಳಿಗೊಳ್ಳಿಕತ್ತ ನನಗೆ ಅನಿಸ್ತದ. ನನ್ನ ಸಾರ್ವಜನಿಕ ಸುಮ್ಮನೆ ಮಾತಾಡೋ ಹೊತ್ನಾಗ ಗೊತ್ತಾಗತ್ತೆ. ಈಗ ಲಾಸ್ಟ್ ಕ್ವಶನ್ ಸರ್ ತಮಗೆ, ಈ ತರ ಕಾರ್ಯಚಟುವಟಿಕೆ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಮುಂದಿನ ರಾಜಕೀಯಕ್ಕೆ, ಯಾಕಂದ್ರೆ ಪುರಸಭೆ ನೆಕ್ಸ್ಟ್ ಇದು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸುವಂತ ಕನಸುಗಳು ಸಹಿತ ವಿಷನ್ಸ್ ಇದಾವೆ. ತಮ್ಮ ಚಟುವಟಿಕೆಗಳು ಇದು ಪ್ಲಸ್ ಆಗುತ್ತಂತಿರೋ ಅಥವಾ ರಾಜಕೀಯ ದೃಷ್ಟಿಯಿಂದ ನೋಡಿ ಏನಾದ್ರು ತಮ್ಗೆ ನೆಡೆ ಆಗುವ? ನನಗೆ ಇನ್ನು ಯಾವುದೇ ರೀತಿ ನಾ ಪುರಸಭೆ ಸದಸ್ಯ ಆಗ್ಬೇಕು, ಅಧ್ಯಕ್ಷ ಆಗ್ಬೇಕು ಅನ್ನೋ ಅಪೇಕ್ಷೆ ಏನಿಲ್ಲ. ನಾನು ಆ್ಯಕ್ಚುಲಿ ಪುರಸಭೆ 3 ಸರ್ತಿ ಸದಸ್ಯ ಆಗಿದ್ದೀನಿ ಆಲ್ರೆಡಿ. ನಾನು 2001 ಸದಸ್ಯ ಆದೆ. ಇಲ್ಲಿವರೆಗೂ ನಾನು ಹಾಕೋತೆ ಬಂದಿದ್ದೀನಿ. ಇದು ಕೊಡೆ ಅವಕಾಶದಾಗ ನನಗೊಂದು ಅಧ್ಯಕ್ಷ ಸ್ಥಾನ ಮಾಡಿ ಶಾಸಕರ ಸದಸ್ಯರ ಸಹಕಾರದಿಂದ ಇವತ್ತು ಅಧ್ಯಕ್ಷ ಆಗಿದ್ದೀನಿ. ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಹಕಾರ ಅದ. ಇಷ್ಟೆಲ್ಲ ಮಾಡಿದ್ದು ನನಗೆ ಮುಂದಿನ ದಿನಮಾನದಾಗ ಪುರಸಭೆ ಸದಸ್ಯ ಆಗಿ ಅಧ್ಯಕ್ಷ ಆಗೋ ಯಾವುದೇ ಇದು ಇಟ್ಕೊಂಡಿಲ್ಲ. ನಾನು ಹೆಚ್ಚು ಕಮ್ಮಿ ಪುರಸಭೆ ಎಲೆಕ್ಷನ್ ಮಾಡೋದಿಲ್ಲ ಸರ್. ಅಂದ್ರೆ ನೆಕ್ಸ್ಟ್ ನಗರಸಭೆ ನಗರಸಭೆ ಹೆಚ್ಚಿನ ನಾನು ಅದೇ ಹೇಳಿದ್ನಲ್ಲ, ಈ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಅಂತೂ ನಾನು ನೋಡ್ಕೊಂಡು ಮಾಡೋದಿಲ್ಲ ಸರ್. ಓಕೆ, ಅಂದ್ರೆ ಬೇರೆನೇ ಇದೆ ಅಂತೀರಾ? ಇಲ್ಲ, ನಾನು ಈಗ ಆಲ್ರೆಡಿ ಕೋಆಪರೇಟಿವ್ದಾಗ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಇದ್ದೀನಿ. ತಾಲೂಕು ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ಅಧ್ಯಕ್ಷ ಇದ್ದೀನಿ. ನನಗೊಂದು ಕೋಆಪರೇಟಿವ್ದಾಗ ಒಂದು ನೆಮ್ಮದಿ. ಯಾಕಂದ್ರೆ ಕೋಆಪರೇಟಿವ್ದಾಗ ಒಂದು ದುಡ್ಡು ಇರೋದಿಲ್ಲ, ಅಲ್ಲಿಂದ ದುಡ್ಡಿನ ವ್ಯವಹಾರ ಇರ್ಬೋದು, ಆದ್ರೆ ಅಲ್ಲಿ ನಿರೀಕ್ಷೆ ಏನೂ ಇರೋದಿಲ್ಲ. ಅಲ್ಲಿಂದ ಒಂದು ಒಳ್ಳೆ ಹೆಸರು ಮಾಡ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ನಾನು ತಿಳ್ಕೊಂಡೇನು ಕೋಆಪರೇಟಿವ್. ನನಗೆ ಅದರಲ್ಲಿ ನೆಮ್ಮದಿ ಅದ. ಅದಕ್ಕೆ ನಾನು ಟೈಮ್ ಒತ್ತು ಕೊಡ್ತೀನಿ. ಇಲ್ಲ, ಯಾಕಂದ್ರೆ ಇಷ್ಟೊಂದು ಗಟ್ಟಿಯಾಗಿ ನಿರ್ಧಾರಗಳು ತಗೊಳ್ಳೋ ಅಧ್ಯಕ್ಷರು ಇರ್ಲಿಲ್ಲ ಅನ್ನೋ ಒಂದು ಕೊರಗಿತ್ತು. ಈಗ ನೀವೇ ಅದರಿಂದ, ಯಾಕಂದ್ರೆ ನೆಕ್ಸ್ಟ್ ದಿನಗಳಲ್ಲಿ ತಾವು ಏನಾದ್ರು ಮತ್ತೆ ಅವಕಾಶಗಳು ಸಿಕ್ಕಿಲ್ಲ. ನಾನು ಅವಕಾಶ ಈಗ ಮುಂಚೆ ಎಲ್ಲ ನನ್ನ ಬ್ರದರ್ ನನ್ನ ಅಣ್ಣ ಇದ್ರಿ, ಅವರೆಲ್ಲ ಮಾಡ್ತಿದ್ರು ಎಲೆಕ್ಷನ್. ನನಗೆ ಅದು ಈ ಸದ್ದ ಇದು ಉಳಿದಿಲ್ಲ. ಇರೋನೇ ನಾನು ಒಬ್ಬ ಮನೆಯಲ್ಲಿ, ಯಾರು ಇರಲ್ಲ. ನನಗೆ ಯಾವುದೇ ರೀತಿ ರಾಜಕೀಯದ ಬಗ್ಗೆ ಆಸಕ್ತಿ ಉಳಿದಿಲ್ಲ. ಆದರೆ
ನಾನು ಅಂಥ ಅವಕಾಶ ಸಿಕ್ತಂದ್ರೆ ಮತ್ತೊಂದು ಇದಕ್ಕೆ ಹೋಗ್ತೀನಿ, ಆದ್ರೆ ಪುರಸಭೆ ನಗರಸಭೆಗೆ ಹೋಗೋದು ಡೆಫಿನೆಟ್ ಆಗಿ. ಸರ್ ಇಲ್ಲ ಎನಿವೆ ಏನಾದರೂ ಆಗಲಿ ಸರ್, ಒಂದು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಅವಕಾಶಗಳು ಬಂದ್ರೆ ತಮಗೆ ಒಳ್ಳೇದಾಗ್ಲಿ. ಇಲ್ಲ, ಜನರ ಸೇವೆ ಮಾಡ್ಲಿಕ್ಕೆ ನನಗೇನು ರಾಜಕೀಯ ಬೇಕಾಗತ್ತೇನಿಲ್ಲ. ನಾನು 100% ನಾನು ಎಲ್ಲ ರೀತಿಲೇ ಅವ್ರು ಕೂಡ ಬೆಂಬಲವಾಗಿ ನಿಂದಿರ್ತೀನಿ, ಎಲ್ಲ ಸಾರ್ವಜನಿಕರು ಬೆಂಬಲವಾಗಿ ನಿಂದಿರ್ತೀನಿ, ಅವ್ರಿಗೆ ಎಲ್ಲ ರೀತಿಲೇ ನಾನು ಸಹಕಾರ ಕೊಡ್ತೀನಿ. ಅವ್ರು ಒಳ್ಳೇದಕ್ಕೆ ಮಾತ್ರ ನನ್ನ ಸಹಕಾರ ಯಾವಾಗಲೂ ಇದ್ದೇ ಇರ್ತದೆ. ನಮ್ಮ ನೇರ್ ನುಡಿ ನಮ್ಮ ಇದು ಏನಾದರೂ ಯಾರಿಗಾರು ತಪ್ಪಾಗಿ ಅರ್ಥೈಸಿದ್ರೆ, ಅದಕ್ಕೆ ನೋವು ಮಾಡಿದರೆ, ನನ್ನ ಮಾತಿನ ನೋವಾಗಿದ್ರು ಕ್ಷಮೆ ಇರಲಿ. ನಾನು ತೆರವು ಕಾರ್ಯಾಚರಣೆ ನಾನು ಯಾವುದೇ ದುರುದ್ದೇಶದಿಂದ ಮಾಡಿದ್ದಲ್ಲ. ನಾನು ಒಂದು ಊರು ಸುಂದರೀಕರಣಕ್ಕಾಗಿ ಮಾಡಿದ್ದು. ಯಾಕಂದರೆ ಜನ ಯಾವುದೋ ಊರಿಂದ ಬಂದರು, ಸಿಂದಗಿ ಇವತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗೋ ಹೊತ್ನ್ಯಾಗ ಬರ್ತಾನೆ ಗೂಡಂಗಡಿ, ಮಟನ್ ಅಂಗಡಿ, ಚಿಕನ್ ಅಂಗಡಿ ನೋಡ್ಕೊಂಡು ಬಂದಂಗೆ ಆಗಿತ್ತು. ಅದ್ರ ಸಲುವಾಗಿ ಆ ಕಾರ್ಯಾಚರಣೆ ಮಾಡೋದು ಅನಿವಾರ್ಯ ಇತ್ತು. ನಮ್ಮೂರು ಸುಂದರೀಕರಣ ಆಗಲಿ ಅಂತ ಹೇಳಿ ಒಂದು ಉದ್ದೇಶದಿಂದ ನಾನು ಕನಸು ಕಟ್ಕೊಂಡು ಮಾಡಿದ್ದು. ಇದ್ರಾಗ ಯಾರೂ ತಪ್ಪು ತಿಳ್ಕೊಳ್ಳೋದು ಅಲ್ಲಿ ಏನೋ ನಾನು ಯಾರಿಗೂ ವೈಯಕ್ತಿಕವಾಗಿ ಮಾಡ್ಬೇಕಂತೇನೋ ಉದ್ದೇಶದಿಂದ ಮಾಡಿಲ್ಲ. ಅದಕ್ಕೆ ಹಾಗೆ ಅಂದರೆ ತಮ್ಮ ಮನಸ್ಸಿಗೆ ನೋವಾಗಿತ್ತು, ನನ್ನಿಂದ ಕ್ಷಮೆ ಯಾಚಿಸ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಾವು ಪ್ರಜಾಸ್ತ್ರ ಜೊತೆಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ, ಮತ್ತು ತಮ್ಮ ಕನಸುಗಳು ಏನದು ಅನ್ನುವಂಥದ್ದು ಸಹಿತ ಈ ಮುಖಾಂತರ ಹೇಳ್ಕೊಟ್ಟಿದ್ದೀರಾ. ಪ್ರಜಾಸ್ತ್ರ ಪತ್ರಿಕೆಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಒಳ್ಳೇದಾಗಲಿ, ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ, ಅದೇನಾದರೂ ಬಂದರೂ ಸಹಿತ ಒಳ್ಳೇದಾಗಲಿ ಅಂತ ನೋಡಬೇಕಾಗುತ್ತೆ.